ಒಬ್ಬಳು ಹುಡುಗಿ ನಾವು ಚೆನ್ನಾಗಿನೇ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಸಾವಿರಾರು ಕನಸನ್ನ ಕಟ್ಕೊಂಡಿರ್ತಾಳೆ. ಬಟ್ ಆದ್ರೆ ಒಂದೇ ಒಂದು ಪಾರ್ಟಿ ಅವಳ ಸಂಪೂರ್ಣವಾದ ಜೀವನವನ್ನೇ ಸರ್ವನಾಶ ಮಾಡ್ಬಿಡುತ್ತೆ. ಅಂದ್ರೆ 5 ಜನ ಹುಡುಗರು ಇವಳನ್ನ ಎತ್ತಕೊಂಡು ಹೋಗಿ ಒಬ್ರಾದ್ಮೇಲೆ ಒಬ್ರು ಅವರ ಆಸೆಯನ್ನ ತೀರಿಸ್ಕೊಳ್ಳೋದಿಕ್ಕೆ ಇವಳ ಲೈಫ್ ಅನ್ನೇ ಹಾಳು ಮಾಡ್ಬಿಡ್ತಾರೆ. ಸೊ ಒಂದೇ ರಾತ್ರಿಯಲ್ಲಿ ಇವಳು ಕಟ್ಕೊಂಡಿರುವ ಸಾವಿರಾರು ಕನಸುಗಳಿಗೆ ಕೂಡ ನುಚ್ಚು ನೂರಾಗೋಗುತ್ತೆ. ಇನ್ನು ಅನ್ಯಾಯವನ್ನ ಮಾಡಿರುವ ಹುಡುಗರ ಬಗ್ಗೆ ನೋಡ್ಬೇಕಾದ್ರೆ ಅವರ ತಂದೆ ತಾಯಿಗಳು ಪೊಲಿಟಿಷಿಯನ್ ಆಗಿರೋದ್ರಿಂದ ಈಸಿಯಾಗಿನೇ ಕಳೆದುಕೊಳ್ಳೋದಿಕ್ಕೆ ನೋಡ್ತಾರೆ. ಆ ನಂತರ ಏನಾಯ್ತು, ನಮ್ಮ ಹೀರೋಯಿನ್ಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನುವ ಒಂದು ಕ್ರೇಜಿ ಲೆವೆಲ್ ನ ಭಯಂಕರವಾದ ಮೂವಿಯನ್ನ ಇವತ್ತು ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಯುಪೋರಿಯಾ ಅಂತ. ವಿಡಿಯೋ ಮಾತ್ರ ಸಖತ್ತಾಗಿದೆ, ಆದ್ರಿಂದ ಸ್ಕಿಪನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಿರುವ ತೆಲುಗು, ತಮಿಳು, ಮಲಯಾಳಿಯಂ ಮೂವಿಗಳನ್ನ ಎಕ್ಸ್ಪ್ಲೈನ್ ಮಾಡೋದಿಕ್ಕೆ ಅಂತ ಮ್ಯಾಶ್ ಮೂವಿ ಎನ್ನುವ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಅದನ್ನ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಇನ್ನು ತಡವನ್ನ ಮಾಡದೆ ಇವತ್ತಿನ ಸ್ಟೋರಿಯನ್ನ ಶುರು ಮಾಡೋಣ. ನಮ್ಮ ಸ್ಟೋರಿ ಶುರುವಾಗುವುದು ಒಂದು ದೊಡ್ಡದಾದ ಕೋರ್ಟ್ನಿಂದ. ಒಬ್ಬ ಜಡ್ಜಿನ ಹತ್ರಕ್ಕೆ ಲಾಯರ್ ಒಂದು ಕೇಸನ್ನ ತಗೊಂಡು ಬಂದು ವಿದ್ಯಾ ಅನ್ನುವ ಹೆಂಗಸು ಅವಳ ಮೇಲೆ ಅವಳೇನೆ ಕೇಸನ್ನ ಫೈಲ್ ಮಾಡ್ಕೊಂಡಿದ್ದಾಳೆ. ಅವಳು ಯಾವ್ದೋ ತಪ್ಪನ ಮಾಡ್ಬಿಟ್ಟಿದ್ದಾಳೆ ಅಂತ ಅವಳಿಗೆ ಶಿಕ್ಷೆ ಬೇಕಂತ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಜಡ್ಜು ಕೂಡ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ತಾನೆ. ಯಾಕಂದ್ರೆ ಇಲ್ಲಿವರೆಗೂ ಯಾರುವೇ ಕೂಡ ಅವರ ಮೇಲೆ ಅವರು ಕೇಸನ್ನ ಹಾಕೊಂಡಿಲ್ಲ. ಇನ್ನು ಆ ವಿದ್ಯಾ ಅನ್ನುವ ಹೆಂಗಸು ಏನಕ್ಕೆ ಅವಳ ಮೇಲೆ ಅವಳು ಕೇಸನ್ನ ಹಾಕೊಂಡಿದ್ದಾಳೆ ಅಂದ್ರೆ ಅವಳು ಯಾರುವೇ ಕೂಡ ಮಾಡ್ಬಾರ್ದ ಒಂದು ತಪ್ಪನ್ನ ಮಾಡ್ಬಿಟ್ಟಿದ್ದಾಳಂತೆ. ಸೊ ಅದಕ್ಕಾಗಿ ತಕ್ಕಿದ ಹಾಗೆ ನನ್ಗೆ ಶಿಕ್ಷೆ ಸಿಗ್ಬೇಕು ಅನ್ನೋದಾಗಿನೇ ಕೇಸನ್ನ ಮಾಡ್ಕೊಂಡಿದ್ದಾಳೆ. ಅಂಡ್ ಈ ನ್ಯೂಸ್ ಕೂಡ ಹೊರಗಡೆ ಸ್ಪ್ರೆಡ್ ಆಗ್ಬೇಕಾದ್ರೆ ವಿದ್ಯಾ ಯಾರ್ದೋ ಒಂದು ಮರ್ಡರ್ ಅನ್ನ ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಸೊ ಅದಕ್ಕೆ ಸರೆಂಡರ್ ಆಗೋದಿಕ್ಕೆ ಕೋರ್ಟ್ಗೆ ಬಂದಿದ್ದಾಳೆ ಅನ್ನೋದಾಗಿನೇ ತಿಳ್ಕೊತಾರೆ. ಬಟ್ ಆದ್ರೆ ಇವಳು ಯಾವ ತಪ್ಪನ್ನ ಮಾಡಿದಾಳೆ, ಏನ್ ಕತೆ ಮಾಡಿದಾಳೆ ಅಂತ ನಾವು ತಿಳ್ಕೊಬೇಕು ಅಂದ್ರೆ 6 ವರ್ಷಗಳ ಹಿಂದೆ ನಡೆದಿರುವ ಒಂದು ಘಟನೆಯನ್ನ ನೋಡ್ಬೇಕು. ಅಂದ್ರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಈ ವಿದ್ಯಾಗೆ ವಿಕಾಸ್ ಅನ್ನುವ ಒಬ್ಬ ಮಗ ಕೂಡ ಇರ್ತಾ ಇದ್ದು. ಇವಳದೇ ಒಂದು ಕಾಲೇಜ್ ಇದ್ದು ಅದೇ ಕಾಲೇಜಿನಲ್ಲಿ ಓದ್ತಾ ಬರ್ತಾ ಇದ್ದಾನೆ. ಅಂಡ್ ವಿದ್ಯಾ ಕೂಡ ವಿಕಾಸ್ಗೆ ತುಂಬಾನೇ ಪ್ರೀತಿಯನ್ನ ಕೊಟ್ಟು ಮುದ್ದಾಗಿನೇ ಸಾಕಿದಾಳೆ. ಬಟ್ ಆದ್ರೆ ಇವನು ನಾವನ್ಕೊಳ್ಳುವಷ್ಟು ಒಳ್ಳೆ ಹುಡುಗ ಅಂತೂ ಏನಿವೆ ಅಲ್ಲ. ಯಾಕಂದ್ರೆ ಕುಡಿಯೋದು, ಸೇದೋದು, ನಶೆಯನ್ನ ಮಾಡೋದು ಎಲ್ಲವನ್ನವೇ ಕೂಡ ಕಲಿಬಿಟ್ಟಿದ್ದಾನೆ. ಅಂದ್ರೆ ಕಾಲೇಜ್ ಕೂಡ ಸ್ವಂತ ಇವನ ತಾಯಿಯದೇ ಅಲ್ವಾ. ಆದ್ರಿಂದ ಕಾಲೇಜ್ ಒಳಗಡೆ ಆಗಿರ್ಬಹುದು, ಹೊರಗಡೆ ಆಗಿರ್ಬಹುದು, ಗ್ಯಾಂಗ್ ಅನ್ನ ಕದ್ಕೊಂಡು ಇವನಿಗೆ ಯಾವ ರೀತಿ ಬೇಕೋ ಅದೇ ರೀತಿಯಾಗಿನೇ ಬದುಕೋದಿಕ್ಕೆ ಶುರು ಮಾಡಿದ್ದಾನೆ. ಅಂಡ್ ಇವನ ತಂದೆ ಕೂಡ ಯಾವತ್ತೂ ಇವನಿಗೆ ಬೇಡ ಅನ್ನೋದಾಗಿ ತಡೆಯೋದಿಕ್ಕೆ ನೋಡಿಲ್ಲ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋಯಿನ್ ಆಗಿರುವ ಚಿತ್ರ ಅವಳನ್ನ ನೋಡ್ತೀವಿ. ಅಂಡ್ ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ ವಿಕಾಸ್ಗೆ ಹೋಲಿಸ್ಕೊಂಡ್ರೆ ಇವಳು ಸಂಪೂರ್ಣವಾಗಿ ಆಪೋಸಿಟ್. ಅಂದ್ರೆ ಇವಳ ಮನೆಯಲ್ಲಿ ಸಂಸ್ಕಾರವನ್ನ ಕೊಟ್ಟು ಒಳ್ಳೆ ಹುಡುಗಿಯಾಗಿನೇ ಬೆಳೆಸಿದ್ದಾರೆ. ಅಂಡ್ ಇವಳ ಗುರಿ ಏನು ಅಂದ್ರೆ ನಾವು ಚೆನ್ನಾಗಿನೇ ಓದ್ಕೊಂಡು UPSC ಯನ್ನ ಕ್ರ್ಯಾಕ್ ಮಾಡಿ ಒಂದು ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದಾಗಿ ಒಂದು ತಯಾರಿಯನ್ನ ನಡೆಸ್ತಾ ಇದ್ದಾಳೆ. ಬಟ್ ಆದ್ರೆ ಇವಳ ಕನಸು ಹೆಚ್ಚು ದಿನಗಳ ಕಾಲವಾಗಿ ಉಳಿಯೋದಿಲ್ಲ. ಯಾಕಂದ್ರೆ ಒಂದು ದಿನ ಇವಳು ಫ್ಯಾಮಿಲಿಯ ಜೊತೆಯಾಗಿ ಕುಳಿತುಕೊಂಡು ಟಿಫನ್ ಅನ್ನ ತಿಂತಿರ್ಬೇಕಾದ್ರೆ ಇವಳ ಫ್ರೆಂಡ್ ಆಗಿರುವ ಸೋನಲ್ಲಿ ಕಾಲ್ ಅನ್ನ ಮಾಡಿ ಇವತ್ತು ಎಲ್ಲಾ ಫ್ರೆಂಡ್ಗಳಿವೆ ಸೇರಿ ಒಂದು ಪಾರ್ಟಿಯನ್ನ ಮಾಡಿಕೊಂಡಿದೀವಿ. ಸೊ ಮಿಸ್ ಅನ್ನ ಮಾಡದೆ ನೀನವೇ ಕೂಡ ಬಾ ಅನ್ನೋದಾಗಿ ಕರಿಬೇಕಾದ್ರೆ ನಮ್ಮ ಚಿತ್ರ ನಾರ್ಮಲ್ ಆಗಿ ನಾನು ಬರೋದಿಕ್ಕೆ ಆಗಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂದ್ರೆ ಇವಳು ಸಂಸ್ಕಾರದಿಂದ ಬೆಳೆದು ಬಂದಿರೋದ್ರಿಂದ ಪಾರ್ಟಿ ಪಬ್ಬಿಗೆ ಯಾವತ್ತೂ ಕೂಡ ಹೋಗೋದಿಲ್ಲ. ಆದ್ರೆ ಆ ಸೋನಲ್ಲಿ ಕೂಡ ಇವಳನ್ನ ಸುಮ್ನೆ ಬಿಡೋ ಹಾಗೆ ಕಾಣ್ತಾ ಇಲ್ಲ ಅನ್ಸುತ್ತೆ. ನಿನ್ನ ಫೋನ್ ಅನ್ನ ಟೇಬಲ್ ಮೇಲೆ ಮಡಗಿ ಸ್ಪೀಕರ್ ಅನ್ನ ಆನ್ ಮಾಡು ಅಂತ ಹೇಳ್ಬೇಕಾದ್ರೆ ಇವಳು ಕೂಡ ಅದೇ ರೀತಿಯಾಗಿನೇ ಮಾಡ್ತಾಳೆ. ಅಂಡ್ ಆ ಸೋನಾಲಿ ಡೈರೆಕ್ಟ್ ಆಗಿ ಇವಳ ತಂದೆ ತಾಯಿಯ ಹತ್ರವಾಗಿನೇ ಅಂಕಲ್ ಆಂಟಿ ಇನ್ನೇನು ನಮ್ಮ ಕಾಲೇಜ್ ಕೂಡ ಮುಗ್ದೋಗ್ತಾ ಇದೆ. ಸೊ ಎಲ್ಲಾ ಫ್ರೆಂಡ್ಸ್ ಗಳಿವೆ ಸೇರಿ ಒಂದು ಚಿಕ್ಕ ಪಾರ್ಟಿಯನ್ನ ಮಾಡಿಕೊಂಡಿದೀವಿ. ಅಂಡ್ ಮಧ್ಯಾಹ್ನ 2 ರಿಂದ 3 ಗಂಟೆಗೆ ನಮ್ಮ ಪಾರ್ಟಿ ಕೂಡ ಮುಗ್ದಾಗುತ್ತೆ. ಅಂಡ್ ವಾಪಸ್ಸು 4 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಮಗಳು ನಿಮ್ಮ ಮನೆಯಲ್ಲಿ ಇರ್ತಾಳೆ. ದಯವಿಟ್ಟು ಅವಳನ್ನ ಪಾರ್ಟಿಗೆ ಕಳಿಸ್ಕೊಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಚಿತ್ರ ಅವಳ ತಂದೆ ತಾಯಿ ಕೂಡ ಇವಳ ಖುಷಿಗೋಸ್ಕರ ಸರಿ ಓಕೆ ಅನ್ನೋದಾಗಿ ಒಪ್ಪಿಗೆಯನ್ನ ಕೊಡ್ತಾರೆ. ಬಟ್ ಆದ್ರೆ ಇವರು ಕೊಡ್ತಾ ಇರುವ ಒಪ್ಪಿಗೆ ಇವರಿಗೆ ತೊಂದರೆಯನ್ನ ತಂದು ಕೊಡುತ್ತೆ ಅಂತ ಯಾವುದೇ ಐಡಿಯಾಗಳು ಇರೋದಿಲ್ಲ. ನಂತರ ನಮ್ಮ ಚಿತ್ರ ಕೂಡ ರೆಡಿಯಾಗಿ ಪಾರ್ಟಿಗಾಗಿನೇ ಎಂಟ್ರಿ ಕೊಡ್ತಾಳೆ. ಅಂಡ್ ಇದನ್ನ ನೋಡುವ ಸೋನಾಲಿ ಕೂಡ ತುಂಬಾನೇ ಹ್ಯಾಪಿಯಾಗಿ ವೆಲ್ಕಮ್ ಅನ್ನ ಮಾಡ್ಕೋತಾಳೆ. ಅಂಡ್ ಚಿತ್ರ ಮತ್ತೆ ಸೋನಾಲಿ ಇಬ್ಬರಿಗೂ ಕೂಡ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ವಿಕಾಸ್ ಕೂಡ ಅವನ 4 ಜನ ಫ್ರೆಂಡ್ ಗಳನ್ನ ಕರ್ಕೊಂಡು ಎಂಟ್ರಿ ಕೊಡ್ತಾನೆ. ಅಂಡ್ ವಿಕಾಸು ಸೀದಾ ನಮ್ಮ ಸೋನಾಲಿ ಅವಳ ಹತ್ರಕ್ಕಾಗಿನೇ ಬಂದು ಮಾತಾಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಈ ಸೋನಾಲಿ ಮತ್ತೆ ವಿಕಾಸ್ ಅವನ ಗ್ಯಾಂಗು ಇಬ್ಬರಿಗೂ ಕೂಡ ಫ್ರೆಂಡ್ಸ್ ಗಳು ಅಂತ. ಅಂಡ್ ಇವಾಗ ನಮ್ಮ ಚಿತ್ರ ಅವಳನ್ನವೇ ಕೂಡ ನೋಡ್ಬೇಕಾದ್ರೆ ಅವಳ ಜೊತೆ ಮಾತಾಡ್ಕೊಂಡು ಫ್ಲೋಟಿಂಗ್ ಅನ್ನ ಮಾಡೋದಿಕ್ಕಾಗಿನೇ ಶುರು ಮಾಡ್ಕೋತಾರೆ. ಸೊ ಇದು ನಾರ್ಮಲ್ ಆಗಿನೇ ಇರೋದ್ರಿಂದ ನಮ್ಮ ಚಿತ್ರ ಕೂಡ ವಿಕಾಸ್ ಅವನ ಜೊತೆ ಸ್ವಲ್ಪ ಮಾತಾಡಿ ಇಬ್ಬರಿಗೂ ಕೂಡ ಕ್ಲೋಸ್ ಆಗ್ತಾರೆ. ಅಂಡ್ ಇದೇ ರೀತಿಯಾಗಿ ಎಲ್ಲರಿಗೂ ಕೂಡ ಸಾಂಗು ಡ್ಯಾನ್ಸು ಎಲ್ಲವನ್ನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ 4 ಗಂಟೆ ಆಗುತ್ತೆ. ಸೊ ಇವಳು 4 ಗಂಟೆಗೆ ವಾಪಸ್ಸು ಮನೆಗೆ ಹೋಗ್ಬೇಕು ಅಲ್ವಾ.
ಆದ್ರಿಂದ ಸೋನಾಲಿಗೆ ನಾನು ಮನೆಗೆ ಹೋಗ್ಬೇಕು ಅನ್ನೋದಾಗಿನೇ ಹೇಳಿ ಹೊರಗಡೆಗಾಗಿನೇ ಹೊರಟು ಬರ್ತಾಳೆ. ಬಟ್ ಆದ್ರೆ 4 ಗಂಟೆಗೆ ಪಬ್ಬನ ಬಿಟ್ಟು ಹೊರಗಡೆ ಬಂದವಳು ಇವಳು 8 ಗಂಟೆಗೆ ಮನೆಗೆ ಬಂದು ರೀಚ್ ಆಗ್ತಾಳೆ. ನಂತರ ಡೋರನ್ನ ಓಪನ್ ಮಾಡಿ ಮನೆ ಒಳಗಡೆ ಕೂಡ ಬರ್ಬೇಕಾದ್ರೆ ಇವಳು ಯಾರ ಹತ್ರನೂ ನಾರ್ಮಲ್ ಆಗಿ ಮಾತಾಡೋದಿಲ್ಲ. ಜೀವಂತವಾಗಿ ಬದುಕಿರುವ ಒಂದು ಡೆಡ್ ಬಾಡಿ ಆಗಿನೇ ರೂಮ್ ನ ಕಡೆಗೆ ನಡ್ಕೊಂಡು ಬಂದ್ಬಿಡ್ತಾಳೆ. ಸೊ ಇದನ್ನ ನೋಡುವ ಫಾದರ್ ಅಂತೂ ಪಾರ್ಟಿಯಲ್ಲಿ ಡ್ಯಾನ್ಸ್ ಅನ್ನ ಮಾಡಿ ಸ್ವಲ್ಪ ಟಯರ್ಡ್ ಆಗಿರ್ಬೇಕು ಅನ್ಸುತ್ತೆ. ಆಮೇಲೆ ಬಂದು ಮಾತಾಡ್ತಾರೆ ಅನ್ನೋದಾಗಿ ಸಮಾಧಾನವನ್ನ ಮಾಡ್ಕೋತಾರೆ. ಅಂಡ್ ಈ ಕಡೆ ನಮ್ಮ ಚಿತ್ರ ಅವಳ ರೂಮ್ಗೆ ಬಂದು ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡು ನೆಲಕ್ಕೆ ಬಿದ್ದು ಜೋರಾಗಿ ಅಳೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಸೀದಾ ಸ್ನಾನವನ್ನ ಮಾಡೋಣ ಅಂತ ವಾಶ್ರೂಮ್ಗೆ ಬರ್ಬೇಕಾದ್ರೆ ಇವಳ ಬಾಡಿಯಿಂದ ರಕ್ತವೆಲ್ಲ ಚೋರ್ಕೊಂಡು ಕೆಳಗಡೆಗಾಗಿನೇ ಬರ್ತಿರತ್ತೆ. ಸೊ ಇದನ್ನೆಲ್ಲ ನೋಡುವ ಚಿತ್ರ ನಮ್ಮ ಜೀವನವೇನೆ ಮುಗ್ದೋಯ್ತು ಅನ್ನುವ ಲೆವೆಲ್ಗೆ ಅಳೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಆ ನಂತರ ಹತ್ಕೊಂಡು ಬೆಡ್ನ ಮೇಲೆ ಬಂದು ಮಲ್ಗಿರ್ಬೇಕಾದ್ರೆ ಇವಳ ಫ್ರೆಂಡ್ ಆಗಿರುವ ಸೋನಾಲಿ ಕಾಲ್ ಅನ್ನ ಮಾಡಿ ಮತ್ತೊಂದು ಶಾಕಿಂಗ್ ವಿಷಯವನ್ನ ಹೇಳ್ತಾಳೆ. ನಿನ್ನ ಪರಿಸ್ಥಿತಿ ಹೇಗಿದ್ಯಾ, ನೀನು ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿ ನೋಡಿದ್ಯಾ? ಆ 5 ಜನ ಹುಡುಗರುವೆ ನಿನ್ನ ವಿಡಿಯೋವನ್ನ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿನ್ಗೆ ಗೊತ್ತಾಯ್ತು ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ನಮ್ಮ ಚಿತ್ರ ಅವಳು ಎಷ್ಟರ ಮಟ್ಟಿಗೆ ಭಯವನ್ನ ಪಟ್ಕೋತಾಳೆ ಅಂದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಾಗೆ ಆಗ್ಬಿಡುತ್ತೆ. ಸೊ ಇದೇ ಭಯದಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರಲ್ಲಿ ನಮ್ಮ ಚಿತ್ರ ವಿಕಾಸವನ್ನ ಕಾರಿನಲ್ಲಿ ಬಂದು ಕುಳಿತಿದ್ದಾಳೆ. ಅಂಡ್ ಅವರು ಕೂಡ ವಿಡಿಯೋವನ್ನ ಮಾಡ್ಕೊಂಡು ಇವಳ ಜೊತೆ ಕೆಟ್ಟದಾಗಿನೇ ನಡ್ಕೋತಿರ್ತಾರೆ. ಸೊ ಅದೇ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಇವಾಗ ಅಪ್ಲೋಡ್ ಅನ್ನುವೇ ಮಾಡ್ಬಿಟ್ಟಿದ್ದಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ವಿಕಾಸ್ ಮತ್ತೆ ಅವರ ಫ್ರೆಂಡ್ ಅನ್ನ ನಾವು ನೋಡ್ಬೇಕಾದ್ರೆ ಒಂದು ಹೋಟೆಲ್ ನಲ್ಲಿ ಬಂದು 5 ಜನರಿಗೆ ಕೂಡ ತುಂಬಾನೇ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಇವರು ಚೆನ್ನಾಗಿನೇ ಕುಡಿದು ತುಂಬಾನೇ ನಶೆಯಲ್ಲಿ ಇರೋದ್ರಿಂದ ಧೀರಜ್ ಅನ್ನುವ ಹುಡುಗ ಎಲ್ಲ ವಿಡಿಯೋಗಳನ್ನುವೇ ಕೂಡ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡ್ಬಿಟ್ಟಿದ್ದಾನೆ. ಸೊ ಈ ವಿಷಯ ಇವರಿಗೆ ಗೊತ್ತಾಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಶಾಕ್ ಆಗಿದ್ದಾರೆ. ಅಂಡ್ ಇವಾಗ ವಿಡಿಯೋಗಳನ್ನೇನೋ ಡಿಲೀಟ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಅಷ್ಟು ಹೊತ್ತಿಗೆ ಆಲ್ರೆಡಿ ಇಂಟರ್ನೆಟ್ ನಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿದೆ ಆ ವಿಡಿಯೋಗಳು. ಇನ್ನು ಈ ವಿಕಾಸನ್ನ ನೋಡ್ಬೇಕಾದ್ರೆ ನಾವು ಒಂದು ಹುಡುಗಿಗೆ ಅನ್ಯಾಯವನ್ನ ಮಾಡಿದೀವಿ ಅನ್ನೋದ್ಕಿಂತ ಈ ವಿಷಯ ಹೊರಗಡೆ ಗೊತ್ತಾಗಿರೋದ್ರಿಂದ ಪೊಲೀಸ್ನವರು ನಮ್ಮನ್ನ ಹಿಡ್ಕೋತಾರೆ ಅನ್ನೋದ್ರ ಬಗ್ಗೆ ಟೆನ್ಷನ್ ಅನ್ನ ತಗೊಳ್ತಾ ಇದ್ದಾನೆ. ಆದ್ರಿಂದ ಆ ಫೋನ್ ಅನ್ನ ತಂದು ಟಾಯ್ಲೆಟ್ ಒಳಗಡೆಗೆ ಹಾಕಿ ಫ್ಲಶ್ ಅನ್ನವೇ ಕೂಡ ಮಾಡ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಚಿತ್ರ ಅವಳನ್ನ ನಾವು ನೋಡ್ಬೇಕಾದ್ರೆ ಹೇಗೋ ಸ್ವಲ್ಪ ಸಮಾಧಾನವನ್ನ ಮಾಡ್ಕೊಂಡು ಡಿನ್ನರ್ ಮಾಡೋದಿಕ್ಕೆ ಎಲ್ಲರ ಹತ್ರಕ್ಕಾಗಿನೇ ಬಂದು ಕುಳಿತುಕೋತಾಳೆ. ಅಂಡ್ ಇವಳು ತುಂಬಾನೇ ಬೇಜಾರನ್ನ ಮಾಡ್ಕೊಂಡಿರೋದನ್ನ ನೋಡುವ ಫಾದರು ಏನಮ್ಮಾಯ್ತು, ಏನಕ್ಕೆ ಈ ರೀತಿ ಸಪ್ಪಗಿದ್ಯಾ ಅಂತ ತಲೆಯನ್ನ ಮುಟ್ಟಿ ಸವರೋದಿಕ್ಕೆ ಬರ್ಬೇಕಾದ್ರೆ ಸಡನ್ ಆಗಿ ಗಾಬರಿಯಾಗುವ ನಮ್ಮ ಚಿತ್ರ ಅವರ ಕೈಯನ್ನ ದೂರಕ್ಕಾಗಿನೇ ತಳ್ಳಿ ನನ್ನಿಂದ ದೂರ ಇರಿ, ನನ್ನ ಹತ್ರ ಬರ್ಬೇಡಿ, ನನ್ಗೆ ಏನನ್ನವೇ ಮಾಡ್ಬೇಡಿ ಅನ್ನೋದಾಗಿನೇ ಮಾತಾಡ್ಕೋತಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ಗಾಬರಿಗೆ ಒಳಗಾಗಿ ಇವಳ ಜೊತೆಯಾಗಿ ಯಾವ್ದೋ ಒಂದು ಕೆಟ್ಟ ಘಟನೆ ನಡೆದಿದೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೋತಾರೆ. ಆದ್ರಿಂದ ನಮ್ಮ ಚಿತ್ರ ಅವಳ ಮದರು ತುಂಬಾನೇ ಸಮಾಧಾನವನ್ನ ಮಾಡ್ಕೊಂಡು ಏನಮ್ಮಾಯ್ತು ನನ್ನ ಹತ್ರವಾಗಿ ಹೇಳ್ಕೊನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಇವಾಗ ನಮ್ಮ ಚಿತ್ರ ಒಂದು ವಿಷಯವನ್ನ ಹೇಳ್ಕೋತಾಳೆ. ನೆನ್ನೆ 4 ಗಂಟೆಗೆ ಸರಿಯಾಗಿ ಪಾರ್ಟಿಯನ್ನ ಮುಗಿಸ್ಕೊಂಡು ನಾನು ಹೊರಗಡೆಗಾಗಿನೇ ಬಂದು ನಿಂತಿದ್ದೆ. ನಂತರ ನನ್ನನ್ನ ಪಿಕಪ್ ಮಾಡ್ಕೊಳ್ಳೋದಿಕ್ಕೆ ಅಪ್ಪನಿಗೆ ಕೂಡ ಕಾಲ್ ಅನ್ನ ಮಾಡ್ತಿದ್ದೆ. ಬಟ್ ಆದ್ರೆ ಎಷ್ಟೇ ಹೊತ್ತು ಆದ್ರೂ ಅವರು ಕಾಲ್ ಅನ್ನ ಪಿಕ್ ಮಾಡಿಲ್ಲ. ಅಂಡ್ ಇದೇ ಟೈಮಿಗೆ ವಿಕಾಸ್ ಮತ್ತೆ ಅವನ ಫ್ರೆಂಡ್ ಗಳು ಕಾರನ್ನ ಎತ್ಕೊಂಡು ಬಂದು ನಾವೇನೇ ನಿಮ್ಮ ಮನೆಗೆ ಡ್ರಾಪ್ ಅನ್ನ ಮಾಡ್ತೀವಿ ಬಾ ಅನ್ನೋದಾಗಿನೇ ಕರೆದ್ರು. ಸೊ ಫೋರ್ಸ್ ಅನ್ನ ಮಾಡಿದ್ರಿಂದ ಬೇರೆ ದಾರಿ ಇಲ್ಲ ಅಂತ ಕಾರ್ನಲ್ಲವೇ ಕೂಡ ಕುಳಿತುಕೊಂಡೆ. ಅಂಡ್ ಅದೇ ರೀತಿಯಾಗಿನೇ ಬರ್ತಿರ್ಬೇಕಾದ್ರೆ ವಿಕಾಸ್ ಕೂಡ ತುಂಬಾನೇ ಚೆನ್ನಾಗಿನೇ ಮಾತಾಡ್ತಿದ್ದ. ಅಂಡ್ ಬೇಡ ಅಂದ್ರವೇ ಕೂಡ ಕುಡಿಯೋದಿಕ್ಕೆ ಯಾವ್ದೋ ಒಂದು ಡ್ರಿಂಕ್ ಅನ್ನ ಕೊಟ್ಟಿ ಕುಡಿಸಿದ್ರು. ಸೊ ಅದನ್ನ ಕುಡಿಬೇಕಾದ್ರೆ ನನ್ನ ತಲೆ ತುಂಬಾನೇ ವಿಚಿತ್ರವಾಗಿ ತಿರ್ಗೋದಿಕ್ಕಾಗಿನೇ ಶುರುವಾಯ್ತು. ಆ ನಂತರ ಎಲ್ಲರಿಗೂ ಕೂಡ ನನ್ನ ಹತ್ರ ಮಿಸ್ಬಿಹೇವ್ ಅನ್ನ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡ್ಬಿಟ್ರು. ಅಂಡ್ ಯಾರು ಇಲ್ದೇ ಇರುವ ಒಂದು ಜಾಗಕ್ಕಾಗಿನವೇ ಕೂಡ ನನ್ನನ್ನ ಕರ್ಕೊಂಡು ಬಂದು ಒಬ್ರಾದ್ಮೇಲೆ ಒಬ್ರು ನನ್ನ ಹತ್ರವಾಗಿ ತುಂಬಾನೇ ಕೆಟ್ಟದಾಗಿನೇ ನಡ್ಕೊಂಡ್ಬಿಟ್ರು. ಅಂಡ್ ಯಾವಾಗ ಅವರ ಮನಸ್ಸು ತುಂಬಿ ಅವರ ಆಸೆ ಎಲ್ಲ ಮುಗ್ದೋಗುತ್ತೋ ನನ್ನನ್ನ ಕಸದ ರೀತಿ ದಾರಿ ಮಧ್ಯದಲ್ಲಿ ಬಿಸಾಕಿ ಹೊರಟೋಗ್ಬಿಟ್ರು ಅನ್ನೋದಾಗಿನೇ ಹೇಳ್ಕೋತಾಳೆ. ಅಷ್ಟೇ ಇದನ್ನ ಕೇಳುವ ಮದರ್ಗೆ ಎಂತ ಘಟನೆ ನಡೆದೋಯ್ತು ಅನ್ನೋದಾಗಿನೇ ಗಾಬರಿಗೆ ಒಳಗಾಗ್ತಾರೆ. ಇನ್ನು ತಂದೆಯನ್ನ ನೋಡ್ಬೇಕಾದ್ರೆ ಕೋಪವನ್ನ ತಡೆಯೋದಿಕ್ಕೆ ಆಗ್ತಿಲ್ಲ ಅಂತ ಸಿಚುವೇಶನ್ಗೆ ಬಂದು ತಲುಪಿದ್ದಾರೆ. ಸೊ ಇವಾಗ ಫಾದರು ನಮ್ಮ ಮಗಳಿಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬೇಕು, ಡಾಕ್ಟರ್ಗೆ ಕಾಲ್ ಅನ್ನ ಮಾಡ್ಬೇಕು ಅನ್ನೋದಾಗಿ ನೋಡ್ತಾರೆ. ಬಟ್ ಆದ್ರೆ ನಮ್ಮ ಚಿತ್ರ ತುಂಬಾನೇ ಕೋಪವನ್ನ ಮಾಡಿ ಎದ್ದು ನಿಂತ್ಕೊಂಡು ಡಾಕ್ಟರ್ನ ಹತ್ರಕ್ಕೆ ಆಮೇಲೆ ಬೇಕಿದ್ರೆ ಹೋಗ್ಬಹುದು, ಮೊದ್ಲು ನಮ್ಗೆ ಅನ್ಯಾಯ ಮಾಡಿರೋರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ತಕ್ಕ ಶಿಕ್ಷೆಯನ್ನ ಕೊಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಅದೇ ರೀತಿಯಾಗಿ ತಂದೆ ತಾಯಿ ಕೂಡ ಚಿತ್ರ ಅವಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗಾಗಿನೇ ಬರ್ತಾರೆ. ಬಟ್ ಆದ್ರೆ ನಮ್ಮ ಚಿತ್ರ ಎಷ್ಟರ ಮಟ್ಟಿಗೆ ಭಯವನ್ನ ಪಟ್ಕೊಂಡಿದ್ದಾಳೆ ಅಂದ್ರೆ ಅಲ್ಲಿ ನಡೆದಿರುವ ಘಟನೆ ಏನು ಅನ್ನೋದಾಗಿ ಇವರ ಹತ್ರ ಹೇಳ್ಕೊಳ್ಳೋದಿಕ್ಕೆ ಧೈರ್ಯನೇ ಬರೋದಿಲ್ಲ. ಆದ್ರಿಂದ ಪೊಲೀಸ್ನವರು ಬೇರೆ ಒಂದು ಲೇಡಿಗೆ ಹೈರ್ ಅನ್ನ ಮಾಡಿ ಕೌನ್ಸೆಲಿಂಗ್ ಮಾಡೋದಿಕ್ಕಾಗಿನೇ ಕಳಿಸ್ತಾರೆ. ಅಂಡ್ ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಚಿತ್ರ ಕೂಡ ನಡೆದಿರುವ ಎಲ್ಲ ಘಟನೆಯನ್ನುವೇ ಹೇಳ್ಕೊತಾಳೆ. ಆದ್ರಿಂದ ಪೊಲೀಸ್ ಅವರು ಕೂಡ ಬೇಗನೆ ಆಕ್ಷನ್ ಅನ್ನ ತಗೊಂಡು ಇನ್ವೆಸ್ಟಿಗೇಟ್ ಮಾಡೋದಿಕ್ಕಾಗಿನೇ ಶುರು ಮಾಡ್ತಾರೆ. ಅಂಡ್ ಈ ಕೃತ್ಯ ನಡೆದಿರುವ ಜಾಗಕ್ಕಾಗಿನವೇ ಕೂಡ ಬಂದು ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಸಿಸಿಟಿವಿಗಳು ಎಲ್ಲವನ್ನ ಮಾನಿಟರ್ ಮಾಡಿ
ಒಬ್ಬೊಬ್ಬರನ್ನಾಗಿ ಹುಡುಕಿ ಫೈನಲ್ ಆಗಿ 5 ಜನರನ್ನುವೆ ಕೂಡ ಅರೆಸ್ಟ್ ಅನ್ನ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಇನ್ಸ್ಪೆಕ್ಟರ್ ಆಗಿರುವ ಜಯದೇವ್ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮೀಟ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ನ್ಯೂಸ್ ರಿಪೋರ್ಟರ್ಗಳು ತುಂಬಾನೇ ಕ್ವಶನ್ ಗಳನ್ನ ಕೇಳೋದಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಕಾಲೇಜ್ ನಲ್ಲಿ ಓದ್ತಾ ಇರುವ ಈ ಚಿಕ್ಕ ಹುಡುಗರು ಈ ರೀತಿ ದೊಡ್ಡ ಕ್ರೈಮ್ ಅನ್ನ ಮಾಡೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಸೊ ಈ ರೀತಿ ತುಂಬಾನೇ ಕ್ವಶನ್ ಗಳನ್ನ ಕೇಳ್ಬೇಕಾದ್ರೆ ಇನ್ಸ್ಪೆಕ್ಟರ್ ಜಯದೇವ್ ಕೂಡ ಒಂದು ಉದಾಹರಣೆಯನ್ನ ಕೊಡ್ತಾನೆ. ಕೆಲವು ವರ್ಷಗಳ ಹಿಂದೆ ಸೈಕೋ ಸಾಯಿಲ್ ಅನ್ನುವ ಒಬ್ಬ ವ್ಯಕ್ತಿ ಅವನು ಸ್ಕೂಲ್ ನಲ್ಲಿ ಓದ್ತಿರುವಾಗ್ಲೇನೆ ಅವನ ಫ್ರೆಂಡ್ ಗಳನ್ನ ಕರ್ಕೊಂಡು ಕಾರನ್ನ ಓಡಿಸಿ ಬರ್ತಾನೆ. ಅಂಡ್ ಅವನು ಮತ್ತೊಂದು ಕಾರಿಗೆ ಗುದ್ಬೇಕಾದ್ರೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಆ ಕಾರ್ ನಲ್ಲಿದ್ದ ಒಂದು ಫ್ಯಾಮಿಲಿನೇ ತೀರಿ ಹೋಗ್ಬಿಡುತ್ತೆ. ಸೊ ಆ ಸೈಕೋ ಸಾಯಿಲ್ ಒಂದು ದೊಡ್ಡ ಅಪರಾಧವನ್ನ ಮಾಡಿರ್ತಾ ಇದ್ರೆ ಕೂಡ ಅವನ ವಯಸ್ಸು 18 ವರ್ಷಕ್ಕಿಂತ ಕಡಿಮೆ ಇದ್ದಿದ್ರಿಂದ ಕೋರ್ಟ್ ಅವನನ್ನ ಮೈನರ್ ಅಂತ ಕನ್ಸಿಡರ್ ಮಾಡಿ ಅವನನ್ನ ರಿಲೀಸ್ ಅನ್ನ ಮಾಡ್ಬಿಡುತ್ತೆ. ಸೊ ಒಂದು ದೊಡ್ಡ ಅಪರಾಧವನ್ನ ಮಾಡಿದ್ರೆ ಕೂಡ ಅವನಿಗೆ ಯಾವುದೇ ಶಿಕ್ಷೆಗಳು ಸಿಗದೇ ಇರೋದ್ರಿಂದ ಅದನ್ನೇ ಮುಂದುವರಿಸಿ ಇವತ್ತು ಒಂದು ದೊಡ್ಡ ರೌಡಿಯಾಗಿನೇ ಬದಲಾಗಿದ್ದಾನೆ ಅಂತ ಹೇಳ್ಕೊತಾನೆ. ಅಂಡ್ ಯಾರು ತಪ್ಪನ ಮಾಡ್ತಾರೋ ಅವರು ಚಿಕ್ಕವರಾಗಿರ್ಬಹುದು ದೊಡ್ಡವರಾಗಿರ್ಬಹುದು ಅವರಿಗೆ ಶಿಕ್ಷೆ ಸಿಗ್ಲೇಬೇಕು. ನಿಜವನ್ನ ಹೇಳ್ಬೇಕು ಅಂದ್ರೆ ಈ ಮಕ್ಕಳದ್ದು ಯಾವುದೇ ರೀತಿ ತಪ್ಪಿಲ್ಲ. ಯಾಕಂದ್ರೆ ಇವರ ತಂದೆ ತಾಯಿಗಳು ಸರಿಯಾದ ಸಂಸ್ಕಾರವನ್ನ ಕೊಟ್ಟು ಚೆನ್ನಾಗಿನೇ ಬೆಳೆಸಿದ್ರೆ ಇವ್ರು ಯಾವತ್ತೂ ಕೂಡ ತಪ್ಪುಗಳನ್ನ ಮಾಡ್ತಿರ್ಲಿಲ್ಲ. ಅಂದ್ರೆ ಇಲ್ಲಿ ನಿಜವಾಗ್ಲೂ ತಪ್ಪುಗಳನ್ನ ಮಾಡ್ತಿರೋದು ಇವರ ತಂದೆ ತಾಯಿಗಳು ಅಂತ ಹೇಳಿ ಇವಾಗ 5 ಜನ ಹುಡುಗರು ಸೇರ್ಕೊಂಡು ಒಂದು ದೊಡ್ಡ ಕೃತ್ಯವನ್ನ ಮಾಡಿ ಮಡಗಿದ್ದಾರೆ ಅಲ್ವಾ. ಅವರ ತಂದೆ ತಾಯಿಗಳು ಯಾರು ಅನ್ನೋದಾಗಿ ಫೋಟೋ ಸಮೇತ ರಿವೀಲ್ ಅನ್ನ ಮಾಡ್ತಾರೆ. ಅಷ್ಟೇ ಆ ಫೋಟೋಗಳನ್ನ ರಿವೀಲ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಕೂಡ ಒಂದು ಕ್ಷಣಕ್ಕೆನೆ ಶಾಕ್. ಯಾಕಂದ್ರೆ ಈ 5 ಹುಡುಗರ ತಂದೆ ತಾಯಿಗಳು ಯಾವುದೋ ನಾರ್ಮಲ್ ಆದ ಪರ್ಸನ್ ಗಳಲ್ಲ. ಪ್ರತಿಯೊಬ್ರು ಕೂಡ ದೊಡ್ಡ ದೊಡ್ಡ ಬಿಸ್ನೆಸ್ ರಾಜಕೀಯಗಳಲ್ಲಿ ಇನ್ವಾಲ್ವ್ ಆಗಿರೋರು. ಅಂಡ್ ಇದೆಲ್ಲ ಸ್ಪ್ರೆಡ್ ಆಗಿ ಎಲ್ಲಾ ತಂದೆಗಳಿಗೆ ಕೂಡ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಮಕ್ಕಳು ಎಂತ ತಪ್ಪನ ಮಾಡ್ಬಿಟ್ರು ಅನ್ನೋದಾಗಿ ಟೆನ್ಷನ್ಗೆನೆ ಮುಳುಗಾಗ್ತಾರೆ. ಇನ್ನು ವಿಕಾಸವನ ಮಧುರಾಗಿರುವ ವಿದ್ಯಾವಳನ್ನ ನೋಡ್ಬೇಕಾದ್ರೆ ಇವಳು ಯಾವ್ದಾದ್ರೂ ಹುಡುಗಿಗೆ ಅನ್ಯಾಯ ಆದ್ರೆ ಅವರ ಜೊತೆಯಾಗಿ ನಿಂತು ಹೋರಾಟವನ್ನ ಮಾಡ್ತಿದ್ಲು. ಬಟ್ ಆದ್ರೆ ಇವತ್ತು ಅವಳ ಮಗನಾಗಿರುವ ವಿಕಾಸೇನೆ ಇಂತ ಕೃತ್ಯವನ್ನ ಮಾಡಿದಾನೆ ಅಲ್ವಾ. ಸೊ ಅದನ್ನ ಇವಳ ಕೈಯಲ್ಲಿ ಸಹಿಸ್ಕೊಳ್ಳೋದಿಕ್ಕೇನೆ ಆಗೋದಿಲ್ಲ. ಆದ್ರಿಂದ ತುಂಬಾನೇ ಯೋಚನೆ ಮಾಡಿ ಒಂದು ದೊಡ್ಡದಾದ ಕಾಲೇಜಿಗೆನೆ ಪ್ರಿನ್ಸಿಪಲ್ ಆಗಿದ್ದಾಳೆ ಅಲ್ವಾ. ಸೊ ಇನ್ ಮುಂದೆ ನಾವು ಈ ಪೊಸಿಷನ್ ಅಲ್ಲಿ ಇರೋದಕ್ಕೆ ಯಾವುದೇ ಅರ್ಹತೆಗಳು ಇಲ್ಲ ಅಂತ ಹೇಳಿ ಇವಳು ಪ್ರಿನ್ಸಿಪಲ್ ಪೋಸ್ಟ್ ಗೆ ರಿಸೈನ್ ಅನ್ನ ಮಾಡಿ ಮನೆಗಾಗಿನೇ ಬಂದ್ಬಿಡ್ತಾಳೆ. ಅಂಡ್ ಇವಳ ಗಂಡನಾಗಿರುವ ವಿವೇಕ್ ಜೊತೆ ಜಗಳವನ್ನ ಮಾಡೋದಿಕ್ಕಾಗಿನೇ ನೋಡ್ತಾಳೆ. ನೋಡಿ ಅವನಿಗೆ ಒಂದು ದಿನ ಕೂಡ ನೀವು ಹೊಡಿಲಿಲ್ಲ ಬೈಲಿಲ್ಲ, ಅವನು ತಪ್ಪನ್ನ ಮಾಡ್ತಿದ್ರೆ ಕೂಡ ತಿದ್ದೋದಿಕ್ಕೆ ನೋಡಿಲ್ಲ. ಸೊ ನೀವು ಹಣವನ್ನ ಕೊಟ್ಟು ಇಷ್ಟ ಬಂದಾಗೆ ಬೆಳ್ಸಿರೋದ್ರಿಂದಾನೆ ಇವತ್ತು ನಮ್ಮ ಮಗ ಇಂತ ಕೆಲ್ಸವನ್ನ ಮಾಡಿರೋದು ಅನ್ನೋದಾಗಿ ಜಗಳವನ್ನ ಮಾಡ್ತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ಆ ಮಂತ್ರಿಗಳು ಮತ್ತೆ ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ ಎಲ್ಲರನ್ನೂ ಕೂಡ ನೋಡ್ಬೇಕಾದ್ರೆ ನಮ್ಮ ಮಕ್ಕಳನ್ನ ನಾವು ಹೇಗಾದ್ರೂ ಮಾಡಿ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ಕೊಂಡು ಬರ್ಬೇಕು ಅಂತ ಎಲ್ಲರೂ ಮಾತುಕತೆಯನ್ನ ಮಾಡೋದಿಕ್ಕಾಗಿನೇ ಒಟ್ಟಿಗೆ ಸೇರಿದ್ದಾರೆ. ಈ ಕಡೆ ಪೊಲೀಸ್ ಸ್ಟೇಷನ್ ನಲ್ಲಿರುವ 5 ಜನ ಹುಡುಗರನ್ನವೇ ನಾವು ನೋಡ್ಬೇಕಾದ್ರೆ ಪೊಲೀಸ್ ಅವರು ಸರಿಯಾಗಿನೇ ಹೊಡೆದು ಬ್ಯಾಂಡ್ ಅನ್ನ ಬಜಾಯಿಸಿ ನೀವೆಲ್ಲರೂ ಕೂಡ ತಪ್ಪನ ಮಾಡಿದೀರಾ ಅನ್ನೋದಾಗಿ ಒಪ್ಕೊಳ್ಳಿ ಅನ್ನೋದಾಗಿನೇ ಹೇಳ್ತಿದ್ದಾರೆ. ಬಟ್ ಆದ್ರೆ ಇವರಿಗೆ ಎಷ್ಟೇ ಹೊಡೆದ್ರೂ ಕೂಡ ಈ ಹುಡುಗರು ನಿಜವನ್ನ ಒಪ್ಪೋದಿಕ್ಕೆ ರೆಡಿನೇ ಇಲ್ಲ. ಸೊ ಇದನ್ನ ನೋಡುವ ಜಯದೇವು ನಾವು ಬೇರೆ ರೀತಿಯಲ್ಲಿ ಆಟವನ್ನ ಆಡ್ಬೇಕು ಅಂತ ಈ ಹುಡುಗರಿಗೆ ಹೊಡೆಯೋದನ್ನ ಸ್ಟಾಪ್ ಅನ್ನ ಮಾಡಿಸ್ತಾನೆ. ಆ ನಂತರ ಸರಿಸುಮಾರು 2 ದಿನಗಳಿಂದ ಇವರಿಗೆ ಯಾವುದೇ ರೀತಿ ಊಟವನ್ನ ಕೊಟ್ಟಿರೋದಿಲ್ಲ. ಸೊ ಇವರಿಗೆ ಫುಡ್ ಅನ್ನ ಕೊಡೋಣ ಅಂತ ತುಂಬಾನೇ ಬಿರಿಯಾನಿಯನ್ನು ಕೂಡ ಆರ್ಡರ್ ಮಾಡಿ ತರಿಸ್ತಾನೆ. ಅಂಡ್ ಮೊದಲನೇದಾಗಿ ವಿಕಾಸ್ಗೆ ಬಿರಿಯಾನಿಯನ್ನ ತಿನ್ನೋದಿಕ್ಕಾಗಿನೇ ಕೊಡ್ಬೇಕಾದ್ರೆ ಇವನಿಗೆ ಕೂಡ ತುಂಬಾನೇ ಹಶ್ವಾಗಿರೋದ್ರಿಂದ 2 ಪ್ಲೇಟ್ ಅನ್ನ ಬಾರಿಸ್ತಾನೆ. ಬಟ್ ಆದ್ರೆ ಈ ಜಯದೇವು ಅಷ್ಟೊಂದು ಸಿಂಪಲ್ ಆಗಿ ಬಿಡೋ ಹಾಗೆ ಕಾಣಿಸೋದಿಲ್ಲ. ಯಾಕಂದ್ರೆ ವಿಕಾಸ್ನ ಹೊಟ್ಟೆ ಫುಲ್ ಆಗಿರ್ತಾ ಇದ್ರೆ ಕೂಡ ಜಬರ್ದಸ್ತಿಯಾಗಿ ನಾನ್ ಸ್ಟಾಪ್ ತೂರ್ಸೋದಕ್ಕಾಗಿನೇ ಶುರುವನ್ನ ಮಾಡ್ತಾನೆ. ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ಬಿರಿಯಾನಿಯನ್ನ ತಿಂದು ತಿಂದು ಹೊಟ್ಟೆ ಎಲ್ಲ ಫುಲ್ ಆಗಿ ವಾಪಸ್ಸು ವಾಮಿಟ್ ಬಂದ್ರೆ ಕೂಡ ಹಿಂದೆನೆ ತುರುಕಿ ತಿನ್ನಿಸ್ತಾ ಇದ್ದಾನೆ. ಸೊ ಮಿಕ್ಕಿರುವ ಫ್ರೆಂಡ್ಗಳು ಇದನ್ನ ನೋಡ್ಬೇಕಾದ್ರೆ ತುಂಬಾನೇ ಗಾಬರಿಗೆ ಒಳಗಾಗಿ ಈ ಟಾರ್ಚರ್ ಅನ್ನ ನಮ್ಮ ಕೈಯಲ್ಲೇ ತಡೆಯೋದಿಕ್ಕೆ ಆಗಲ್ಲ ಅಂತ ಇವ್ರು ಮಾಡಿರುವ ತಪ್ಪನ್ನ ಒಪ್ಕೋತಾರೆ. ಸೊ ಪೊಲೀಸ್ ಅವರು ಕೂಡ ಸೀದಾ ಈ ಹುಡುಗರನ್ನ ಕರ್ಕೊಂಡು ಆ ಘಟನೆ ನಡೆದಿರುವ ಜಾಗಕ್ಕಾಗಿನೇ ಹೊರಟು ಬರ್ತಾರೆ. ಅಂಡ್ ಇವಾಗ ಇವ್ರು ಮಾಡಿರುವ ತಪ್ಪನ್ನ ಒಪ್ಕೊಂಡಿರೋದ್ರಿಂದ ಅವತ್ತು ಏನೆಲ್ಲ ಆಯ್ತು, ಯಾವ ರೀತಿಯಾಗಿ ಮಾಡಿದ್ರು, ಮೊದ್ಲು ಯಾರು ಶುರುವನ್ನ ಮಾಡಿದ್ರು, ಕೊನೆಯಲ್ಲಿ ಯಾರು ಮಾಡಿದ್ರು ಅನ್ನೋದಾಗಿ ಪ್ರತಿಯೊಂದನ್ನವೇ ಕೂಡ ತುಂಬಾನೇ ಡೀಟೇಲ್ಡ್ ಆಗಿನೇ ಹೇಳ್ಕೊತಾರೆ. ಸೊ ಇವಾಗ ಕನ್ಫರ್ಮ್ ಆಗಿ ಇವರೇನೆ ಆ ತಪ್ಪನ್ನ ಮಾಡಿರೋದು ಅನ್ನೋದಾಗಿನೇ ಗೊತ್ತಾಗಿದೆ. ಬಟ್ ಆದ್ರೆ 100% ಇವರೇನೆ ಮಾಡಿದ್ದು ಅಂತ ಕೋರ್ಟ್ ಮುಂದಕ್ಕೆ ಎವಿಡೆನ್ಸ್ ಅನ್ನ ಮಾಡಬೇಕು ಅಲ್ವಾ. ಆದ್ರಿಂದ ಇವರ ಸ್ಪರ್ಮ್ ಅನ್ನ ಟೆಸ್ಟ್ ಅನ್ನ ಮಾಡೋದಿಕ್ಕಾಗಿನೇ ರೆಡಿ ಆಗ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಎಲ್ಲಾ ಹುಡುಗರವೇ ಕೂಡ ಒಬ್ಬೊಬ್ಬರಾಗಿ ಅವರ ಸ್ಪರ್ಮ್ ನ ಸ್ಯಾಂಪಲ್ ಅನ್ನವೇ ಕೂಡ ಕೊಡ್ತಾರೆ. ಬಟ್ ಆದ್ರೆ ಯಾವಾಗ ವಿಕಾಸ್ ಅವನ ಬಾರಿ ಬರುತ್ತೋ ಅವನು ನಮ್ಮ ಲೈಫನ್ನೇ ಮುಗ್ದಾಗ ಬಿಡುತ್ತೆ, ನಾವು ಸಿಕ್ಕಾಕೊಂಡ್ಬಿಟ್ವಿ ಅನ್ನುವ ಗಾಬರಿಗೆ ಒಳಗಾಗಿ ಒಂದು ಕೆಮಿಕಲ್ ಅನ್ನ ಎತ್ಕೊಂಡು ಎರ್ರಾಬಿರಿಯಾಗಿನೇ ಕುಡಿದ್ ಬಿಡ್ತಾನೆ. ಸೊ ಆ ಕೆಮಿಕಲ್ ಕೂಡ ರಿಯಾಕ್ಟ್ ಆಗಿ ಇವನಿಗೆ ವಾಮಿಟ್ ಎಲ್ಲ ಶುರುವಾಗಿ ಬಿಡೋದ್ರಿಂದ ಪಟ್ ಅಂತ ಇವನನ್ನ ಶಿಫ್ಟ್ ಮಾಡಿ ಇವನಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರುವನ್ನ ಮಾಡ್ತಾರೆ.
ಅಂಡ್ ಈ ವಿಷಯ ವಿದ್ಯಾವಳಿಗೆ ಕೂಡ ಗೊತ್ತಾಗ್ಬೇಕಾದ್ರೆ ಓಡ್ಕೊಂಡು ಬರ್ತಾಳೆ. ಬಟ್ ಆದ್ರೆ ಇವಳು ತಾಯಿ ಭಾವನೆಯಿಂದ ಬಂದು ಪ್ರೀತಿಯನ್ನ ಮಾಡಿ ಮಗನನ್ನ ನೋಡೋದಿಲ್ಲ. ಬದಲಾಗಿ ನೀನು ಯಾವ ತಪ್ಪನ್ನ ಮಾಡಿದ್ಯೋ ಆ ತಪ್ಪಿಗೆ ಶಿಕ್ಷೆ ಪಕ್ಕ ಸಿಗ್ಲೇಬೇಕು. ಅಂಡ್ ನೀನು ಮಾಡಿರುವ ನ್ಯಾಯಕ್ಕೆ ನೇರವಾಗಿ ನಿನ್ಗೆ ಗಲ್ಲು ಶಿಕ್ಷೆಯನ್ನೇ ಕೊಡ್ಬೇಕು. ಆ ರೀತಿ ಗಲ್ಲು ಶಿಕ್ಷೆಯನ್ನ ಕೊಟ್ಟಿರ್ಬೇಕು ಕೂಡ ನಿನ್ಗೆ ಕಡಿಮೆನೇನೋದಾಗಿ ಹೇಳ್ಕೊತಾಳೆ. ಅಂಡ್ ಈ ವಿಕಾಸ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾದ್ರೆ ಫೈನಲ್ ಆಗಿ ಇವನವೇ ಕೂಡ ಚೇತರಿಸ್ಕೊತಾನೆ. ಅಂಡ್ ಇವಾಗ 5 ಹುಡುಗರನ್ನವೇ ಕೂಡ ಕರ್ಕೊಂಡು ಮೊದಲನೇ ಬಾರಿಗೆ ಹಿಯರಿಂಗ್ ಮಾಡೋದಿಕ್ಕಾಗಿ ಕೋರ್ಟ್ಗಾಗಿನೇ ಬರ್ತಾರೆ. ಅಂಡ್ ಇವಾಗ ಜಡ್ಜ್ ಕೂಡ ನಮ್ಮ ಚಿತ್ರಾವಳನ್ನ ಕರೆದು ನಿನ್ನ ಜೊತೆಗೆ ಏನ್ ತಾನೇ ನಡ್ಕೋತು ನಿಜವನ್ನ ಹೇಳ್ಕೊಳಮ್ಮ ಅಂತ ಕೇಳ್ಬೇಕಾದ್ರೆ ಇವಳಿಗೆ ಅಳು ಬಂದ್ರವೇ ಕೂಡ ಅವತ್ತು ಏನೆಲ್ಲ ನಡೆದಿತ್ತು ಅನ್ನೋದಾಗಿ ಎಲ್ಲವನ್ನ ಧೈರ್ಯದಿಂದಾನೆ ವಿವರಿಸ್ತಾಳೆ. ಬಟ್ ಆದ್ರೆ ಈ ರಾಜಕಾರಣಿಗಳು ಅವರ ಮಕ್ಕಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಮತ್ತೊಂದು ಲಾಯರ್ ಅನ್ನ ಹೈಯರ್ ಮಾಡ್ಕೋತಾರೆ ಅಲ್ವಾ. ಸೊ ಇವರ ಕಡೆಯ ಲಾಯರ್ವೇ ಕೂಡ ಈ ಕೇಸನ್ನ ತಿರುಗಿಸೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಇವಾಗ ಈ ಲಾಯರ್ ಕೂಡ ಏನನ್ನ ಹೇಳ್ತಾನೆ ಅಂದ್ರೆ ಈ ಹುಡುಗರು ತಪ್ಪನ ಮಾಡಿದ್ದಾರೆ ಅನ್ನೋದಕ್ಕೆ ಸಾಲಿಡ್ ಆಗಿ ಯಾವುದೇ ರೀತಿಯಾದ ಎವಿಡೆನ್ಸ್ ಗಳು ಇಲ್ಲ. ಬೇಕಂದ್ರೆ ನಾನು ಕೆಲವು ಫುಟೇಜಸ್ ಗಳನ್ನ ತೋರಿಸ್ತೀನಿ ಅನ್ನೋದಾಗಿನೇ ಹೇಳಿ ನಮ್ಮ ಚಿತ್ರ ಈ ಹುಡುಗರ ಕಾರ್ನ ಒಳಗಡೆಗೆ ಹತ್ಕೊಳ್ಳೋದನ್ನ ತೋರಿಸ್ತಾನೆ. ನೋಡಿ, ಹುಡುಗರು ಯಾವುದೇ ರೀತಿಯಾಗಿ ಜಬರ್ದಸ್ತಿಯನ್ನ ಮಾಡಿ ಅವಳನ್ನ ಎಳ್ಕೊಂಡು ಹೋಗಿಲ್ಲ. ಬದಲಾಗಿ ಹುಡುಗಿ ಕೂಡ ಅವಳೇನೆ ಬಂದು ಕಾರಿನ ಒಳಗಡೆ ಕುಳಿತಿದ್ದಾಳೆ. ಇನ್ನು ಇವಳ ಬಾಡಿಯ ಮೇಲಿರುವ ಮಾರ್ಗಗಳ ಬಗ್ಗೆ ಮಾತಾಡೋದಾದ್ರೆ ಅದು ಜಬರ್ದಸ್ತಿಯಿಂದಾನೇ ಆಗಿದೆ ಅನ್ನೋದಾಗಿ ನೀವು ಹೇಗೆ ಹೇಳ್ತೀರಾ? ಎಲ್ರೂ ಕೂಡ ಒಪ್ಕೊಂಡು ಇಂಟಿಮೇಟ್ ಆಗ್ತಿರ್ಬೇಕಾದ್ರೆ ಆವಾಗ ಕೊಟ್ಟಿರುವ ಲವ್ ಬೈಟ್ ಕೂಡ ಆಗಿರ್ಬಹುದು ಅಲ್ವಾ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇವಾಗ ಈ ಪೂರ್ತಿಯಾದ ಕೇಸು ತಲೆ ಕೆಳಗಾಗೋದ್ರಿಂದ ಜಡ್ಜ್ ಕೂಡ ಇದ್ರ ನಿರ್ಧಾರವನ್ನ ಮುಂದಕ್ಕಾಗಿನೇ ಹಾಕಿ ಸಾಲಿಡ್ ಆದ ಎವಿಡೆನ್ಸ್ ಗಳನ್ನ ತಂದುಕೊಡಿ ಅನ್ನೋದಾಗಿನೇ ಹೇಳ್ತಾರೆ. ನೆಕ್ಸ್ಟ್ ನಮ್ಮ ಚಿತ್ರ ಅವಳ ತಂದೆ ತಾಯಿ ಎಲ್ಲರಿಗೂ ಕೂಡ ಮನೆಯಲ್ಲಿ ಇರ್ಬೇಕಾದ್ರೆ 5 ಜನ ಹುಡುಗರಲ್ಲಿ ಒಬ್ಬನ ಫಾದರ್ ಹಣ, ಚಿನ್ನದ ಬಿಸ್ಕೆಟ್ಗಳು ಎಲ್ಲವನ್ನವೇ ಕೂಡ ಒಂದು ಬ್ಯಾಗಿಗಾಗಿನೇ ತುಂಬಿಕೊಂಡು ಇವ್ರ ಹತ್ರಕ್ಕಾಗಿನೇ ಬರ್ತಾನೆ. ಅಂದ್ರೆ ಹಣವನ್ನ ಕೊಟ್ಟು ಈ ಕೇಸನ್ನ ಇಲ್ಲೇನೆ ಮುಚ್ಚಿ ಹಾಕೋದಿಕ್ಕಾಗಿ ನೋಡ್ತಿದ್ದಾನೆ. ಬಟ್ ಆದ್ರೆ ನಮ್ಮ ಚಿತ್ರ ಅವಳ ಫಾದರ್ಗೆ ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂದ್ರೆ ಆ ಬಿಸ್ನೆಸ್ ಮ್ಯಾನ್ ನ ಕಪಾಳಕ್ಕೆ ಒಂದು ಬೋಧಿಯನ್ನ ಕೊಟ್ಟು ಆ ಜಾಗದಿಂದ ಕಳಿಸ್ತಾನೆ. ಅಂಡ್ ನೆಕ್ಸ್ಟ್ 2ನೇ ಹಿಯರಿಂಗ್ ಕೂಡ ಬರ್ಬೇಕಾದ್ರೆ ಎಲ್ಲರೂ ಕೋರ್ಟ್ಗಾಗಿನೇ ಬರ್ತಾರೆ. ಅಂಡ್ ಇವಾಗ ಈ ಪೊಲೀಸ್ನವರು ಯಾವ ಎವಿಡೆನ್ಸ್ ಗಳನ್ನ ತಂದಿದ್ದಾರೆ ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಕೋರ್ಟ್ ನಲ್ಲಿರುವ ಪ್ರತಿಯೊಬ್ಬರವೇ ಕೂಡ ಶಾಕ್ ಆಗ್ತಾರೆ. ಅಂಡ್ ಆ ಎವಿಡೆನ್ಸ್ ಬೇರೆ ಏನುವೇ ಅಲ್ಲ, ಅದೇ 5 ಜನ ಹುಡುಗರವೇ ಕೂಡ ಈ ಕೃತ್ಯವನ್ನ ಮಾಡ್ತಿರ್ಬೇಕಾದ್ರೆ ಅದನ್ನ ವಿಡಿಯೋವನ್ನ ಮಾಡ್ಕೊಂಡಿದ್ರು ಅಲ್ವಾ. ಅದೇ ವಿಡಿಯೋವನ್ನ ಪ್ಲೇ ಮಾಡಿ ಇವಾಗ ಎಲ್ಲರೂ ಕೂಡ ನೋಡ್ತಿರೋದು. ಸೊ ಇದನ್ನ ನೋಡುವ ಎಲ್ಲರ ತಲೆ ಕೈಕಾಲುಗಳು ನಡ್ಗೋದಿಕ್ಕೆ ಶುರುವಾಗುತ್ತೆ. ಸೊ ಆ ರೀತಿಯಾಗಿ ಭಯಂಕರವಾಗಿನೇ ಅವರು ವರ್ತನೆಯನ್ನ ಮಾಡಿದ್ದಾರೆ. ಸೊ ಇದನ್ನ ನೋಡುವ ಜಡ್ಜು ಆಪೋಸಿಟ್ ಲಾಯರ್ಗೆ ಒಂದು ಚಾನ್ಸ್ ಅನ್ನವೇ ಕೂಡ ಕೊಡ್ತೀರಾ, ಈ 5 ಜನರವೇ ಕೂಡ ರಾಕ್ಷಸರ ಹಾಗೆ ವರ್ತನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಸೀದಾ ಇವರಿಗೆ 20 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಘೋಷಣೆ ಮಾಡ್ತಾರೆ. ಬಟ್ ಆದ್ರೆ ಆ ಹುಡುಗರ ಫಾದರ್ಸ್ ಬಂದು ಹೇಳಿ ಕೇಳಿ ರಾಜಕಾರಣಿಗಳಲ್ವಾ. ಸೊ ಪೊಲೀಸ್ ಅವರ ಮೇಲೆ ಪ್ರೆಷರ್ ಅನ್ನ ಹಾಕೋದಿಕ್ಕಾಗಿನೇ ನೋಡ್ತಾರೆ. ಅಷ್ಟೇ ಯಾಕೆ ಎವಿಡೆನ್ಸ್ ಗಳನ್ನ ತಂದು ಕೊಟ್ಟಿರುವ ಜಯದೇವನ್ನವೇ ಕೂಡ ಸಸ್ಪೆಂಡ್ ಅನ್ನ ಮಾಡಿಸ್ಬಿಡ್ತಾರೆ. ಅಂಡ್ ಈ ಕಡೆ 5 ಜನ ಹುಡುಗರನ್ನ ನಾವು ನೋಡ್ಬೇಕಾದ್ರೆ ಎಲ್ಲರನ್ನವೇ ಕೂಡ ಬೇರೆ ಬೇರೆ ಜೈಲಿಗಾಗಿನೇ ಹಾಕ್ತಾರೆ. ಇನ್ನು ನಮ್ಮ ವಿಕಾಸನ್ನ ಯಾವ ಜೈಲಿಗೆ ಹಾಕ್ತಾರೋ ಅದೇ ಜೈಲಿನಲ್ಲಿ ಸೈಕೋ ಸಾಯಿ ಕೂಡ ಇದ್ದಾನೆ. ಅದೇ ಇವನು ಫ್ರೆಂಡ್ ಗಳನ್ನ ಕರ್ಕೊಂಡು ಒಂದು ಫ್ಯಾಮಿಲಿ ಅವರಿಗೆ ಗುದ್ದಿ ಆಕ್ಸಿಡೆಂಟ್ ಅನ್ನ ಮಾಡ್ಬಿಟ್ಟಿದ್ದಲ್ವಾ, ಅದೇ ಸೈಕೋ ಸಾಯಿಲು ಇದೇ ಜೈಲಿನಲ್ಲಿ ಇರೋದು. ಸೊ ನಮ್ಮ ವಿಕಾಸು ಅವನ ಪಾಡಿಗೆ ಅವನು ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಈ ಸೈಕೋ ಸಾಯಿಲು ಅವನ ಪೂರ್ತಿಯಾದ ಗ್ಯಾಂಗ್ ಅನ್ನ ಕರ್ಕೊಂಡು ಇವನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬರ್ತಾನೆ. ಮೊದ್ಲು ನಮ್ಮ ವಿಕಾಸ್ ಕೂಡ ಬೋದಿಯನ್ನ ತಿಂತಾನೆ. ಬಟ್ ಆದ್ರೆ ಹೇಳಿ ಕೇಳಿ ಇವನವೇ ಕೂಡ ದಾರಿಯನ್ನ ತಪ್ಪಿರುವ ಹುಡುಗ ಅಲ್ವಾ. ಸೊ ಕೋಪವನ್ನ ಮಾಡ್ಕೊಂಡು ಎಲ್ಲರಿಗೂ ಹೊಡೆದು ವಂಚಿಸಿ ಕೊನೆಗೆ ಆ ಸೈಕೋ ಸಾಯಿಲ್ಗೆ ಕೂಡ ಬಿಡದೆ ಹಿಗ್ಗ ಮುಗ್ಗ ಹೊಡಿತಾನೆ. ಅಷ್ಟೇ, ಇಲ್ಲಿವರೆಗೂ ಸೈಕೋ ಸಾಯಿಲ್ ಅನ್ನ ಕಂಡ್ರೆ ಎಲ್ಲರಿಗೂ ಭಯವನ್ನ ಪಡ್ತಿದ್ರು. ಬಟ್ ಆದ್ರೆ ಹೊಸದಾಗಿ ಬಂದಿರುವ ಹುಡುಗ ಸೈಕೋ ಸಾಯಿಲ್ಗೆ ಹೊಡ್ಬಿಟ್ಟಿದ್ದಾನೆ ಅಂತ ಕೇಳ್ಬೇಕಾದ್ರೆ ಎಲ್ಲಾ ಕಡೆನೂ ಈ ವಿಷಯ ಸ್ಪ್ರೆಡ್ ಆಗ್ಬಿಡುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ 6 ವರ್ಷಗಳ ನಂತರವಾಗಿನೇ ನೋಡ್ತೀವಿ. ಅಂದ್ರೆ ಇವಾಗ ನಾವು ಪ್ರೆಸೆಂಟ್ ಅನ್ನ ನೋಡ್ತಾ ಇದೀವಿ. ಅಂಡ್ ಈ ವಿಕಾಸನ್ನ ಜೈಲಿಗೆ ಹಾಕಿ ಸರಿಸುಮಾರು 6 ವರ್ಷಗಳು ಆಗಿರ್ತಾ ಇದ್ರೆ ಕೂಡ ಇವನ ತಾಯಿಯಾಗಿರುವ ವಿದ್ಯಾ ಒಂದೇ ಒಂದು ಸಲಿ ಕೂಡ ಇವನನ್ನ ನೋಡೋದಕ್ಕಾಗಿನೇ ಬಂದಿಲ್ಲ. ಬಟ್ ಆದ್ರೆ ಇವಾಗ ಮೊದಲನೇ ಬಾರಿ ಇವನನ್ನ ಮೀಟ್ ಮಾಡೋದಕ್ಕೆ ಜೈಲಿನ ಒಳಗಡೆಗಾಗಿನೇ ಬರ್ತಾಳೆ. ಯಾಕಂದ್ರೆ ಇವನು ಎಜುಕೇಶನ್ ಮಾಡ್ತಾ ಇದ್ದ ಒಬ್ಬ ಸ್ಟೂಡೆಂಟ್ ಅಲ್ವಾ. ಸೊ ಇವನ ಲೈಫು ಹಾಳಾಗ್ಬಾರ್ದು ಅಂತ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದಿಕ್ಕಾಗಿ ಅಂತ 3 ತಿಂಗಳವರೆಗೆ ಹೊರಗಡೆ ಬಿಡೋದಿಕ್ಕಾಗಿ ಬೇಲ್ ಅನ್ನ ತಂದಿದ್ದಾಳೆ. ಸೊ ಇದನ್ನ ನೋಡುವ ಒಬ್ಬ ಪೊಲೀಸ್ನವನು, ಮೇಡಮ್ ನಿಮ್ಮ ಮಗ 6 ವರ್ಷಗಳಿಂದ ಜೈಲಲ್ಲಿದ್ದು ಅವನು ಸರಿ ಹೋಗಿದ್ದಾನೆ ಅಂತ ನೀವು ಅನ್ಕೊಂಡಿದ್ದೀರಾ, ಬಟ್ ಆದ್ರೆ ಅವನು ಮೊದ್ಲಿಗಿಂತನವೇ ಕೂಡ ಇನ್ನವೇ ಡೇಂಜರಸ್ ಆಗಿದ್ದಾನೆ. ಸೊ ಅವನನ್ನ ಹ್ಯಾಂಡಲ್ ಮಾಡೋದು ನಿಮ್ಗೆ ಕಷ್ಟವಾಗ್ಬೋದು, ಸ್ವಲ್ಪ ಹುಷಾರಾಗಿರಿ ಅನ್ನೋದಾಗಿನೇ ಹೇಳ್ಕೊತಾನೆ. ನಂತರ ನಮ್ಮ ವಿದ್ಯಾ ಕೂಡ ಸರಿ ಹೋಗಿ ಅನ್ನೋದಾಗಿ ಮಗನನ್ನ ಕರ್ಕೊಂಡು ಕಾರಲ್ಲಿ ಬರ್ತಿರ್ಬೇಕಾದ್ರೆ ಸೇಮ್ ಆ ಪೊಲೀಸು ಯಾವ ರೀತಿಯಾಗಿ ಹೇಳಿದ್ನೋ ಅದೇ ರೀತಿಯಾಗಿನೇ ಆಗ್ಬಿಡುತ್ತೆ. ಅಂದ್ರೆ ಸಿಗ್ನಲ್ ನಲ್ಲಿ ನಿಂತಿರ್ಬೇಕಾದ್ರೆ ವಿಕಾಸು ಕಾರ್ ಡೋರ್ ಅನ್ನ ಓಪನ್ ಮಾಡಿ ಆ ಜಾಗದಿಂದಾನೇ ಎಸ್ಕೇಪ್ ಆಗ್ಬಿಡ್ತಾನೆ.
ಸೊ ಇದನ್ನ ನೋಡುವ ವಿದ್ಯಾ ತುಂಬಾನೇ ಟೆನ್ಷನ್ ಆಗಿ ಅವನನ್ನ ಫಾಲೋ ಮಾಡ್ಕೊಂಡೇನೆ ಓಡಿ ಬರ್ತಾಳೆ. ಈ ಕಡೆ ವಿಕಾಸನ್ನ ನೋಡ್ಬೇಕಾದ್ರೆ ನಶೇಡಿ ಹುಡುಗನನ್ನ ಹಿಡ್ಕೊಂಡು ಅವನ ಜೊತೆ ಇರುವ ಮಾಲನ್ನ ತಗೊಂಡು ಮೂಸೋದಿಕ್ಕೆ ಶುರುವನ್ನ ಮಾಡ್ತಾನೆ. ಸೊ ನಮ್ಮ ವಿದ್ಯಾ ಕೂಡ ಜಾಗಕ್ಕಾಗಿನೇ ಬಂದು ಫೈನಲ್ ಆಗಿ ನೋಡ್ಬೇಕಾದ್ರೆ ಈ ವಿಕಾಸು ಫುಲ್ ನಶೆಯಲ್ಲಿ ಒಂದು ಹುಡುಗಿ ಜೊತೆಯಾಗಿನೇ ಮಲ್ಗಿರ್ತಾನೆ. ಅಂಡ್ ಇದನ್ನ ನೋಡ್ಬೇಕಾದ್ರೆ ವಿದ್ಯಾಗೆ ಬೇಜಾರಾದ್ರೆ ಕೂಡ ಬೇರೆ ದಾರಿ ಇಲ್ದಿರ ಆ ವಿಕಾಸನ್ನ ಎಳ್ಕೊಂಡು ಮನೆ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾಳೆ. ಅಂಡ್ ಇವಾಗ ನಮ್ಗೆ ಮತ್ತೊಂದು ಶಾಕಿಂಗ್ ವಿಷಯ ಕೂಡ ಗೊತ್ತಾಗುತ್ತೆ. ಅಂದ್ರೆ ಈ ವಿಕಾಸು ಯಾವಾಗ ಜೈಲಿಗೆ ಹೋದ್ನೋ ಆವಾಗ ಇವನ ತಂದೆ ತಾಯಿ ಇಬ್ಬರಿಗೂ ಕೂಡ ಜಗಳವನ್ನ ಮಾಡ್ಕೊಂಡು ಡೈವೋರ್ಸ್ ಅನ್ನ ತಗೊಂಡು ಇಬ್ರು ಕೂಡ ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ವಿದ್ಯಾ ವಿಕಾಸವನ್ನ ಮನೆ ಒಳಗಡೆಗಾಗಿನೇ ಕರ್ಕೊಂಡು ಬಂದು ಅವಳ ಕೈಯಾರೆ ಊಟವನ್ನವೇ ಕೂಡ ಮಾಡಿಸಿ ಅವನ ಬೆಡ್ ಮೇಲೆ ಮಲಗಿಸ್ತಾಳೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ವಿಕಾಸನ್ನ ಎಚ್ಚರೆ ಮಾಡೋಣ ಅಂತ ಅವನ ರೂಮ್ಗೆ ಬರ್ಬೇಕಾದ್ರೆ ಮತ್ತೆ ಶಾಕು. ಯಾಕಂದ್ರೆ ಇವನು ಬೇರೆ ಯಾವ್ದೋ ಹುಡುಗಿಯನ್ನ ಕರ್ಕೊಂಡ್ ಬಂದು ಬೆಡ್ನ ಮೇಲೆ ಮಲಗಿಸ್ಕೊಂಡು ಮಲಗಿದಾನೆ. ಸೊ ಇದರಿಂದ ಕೋಪವಾಗುವ ವಿದ್ಯಾ ಒಂದು ಬಕೆಟ್ ನೀರನ್ನ ತಂದು ಇಬ್ಬರಿಗೆ ಕೂಡ ಎರುತ್ತಾಳೆ. ಅಂಡ್ ಇದೇ ಕ್ಷಣ ಎಲ್ಲಾ ಬುಕ್ಕುಗಳನ್ನ ತಗೊಂಡು ಟೆರೆಸ್ ಮೇಲೆ ಓದ್ಕೊಳೋದಾಗಿ ಸ್ಟ್ರೀಟ್ ಆಗಿನೇ ಹೇಳ್ಕೊತಾಳೆ. ಅಂಡ್ ಅದೇ ರೀತಿಯಾಗಿ ಟೆರೆಸ್ ನ ಮೇಲ್ಗಡೆಗೆ ಕರ್ಕೊಂಡು ಬಂದು ಇವನು ಓದೋದಕ್ಕೆ ಬೇಕಾದ ಎಲ್ಲಾ ಬುಕ್ಗಳನ್ನವೇ ತಂದು ಟೇಬಲ್ ಮೇಲೆ ಮಡುತ್ತಾಳೆ. ಅಂಡ್ ಇದನ್ನ ನೋಡುವ ವಿಕಾಸು ನಾನು ಇಲ್ಲಿಗೆ ಓದೋದಕ್ಕಾಗಿ ಬಂದಿಲ್ಲ, ಯಾಕಂದ್ರೆ ನನ್ಗೆ ಟೈಮ್ ಸಿಕ್ಕಿರೋದು ಕೇವಲ 3 ತಿಂಗಳು ಮಾತ್ರ. ನಾನು ಓದಿ ಎಕ್ಸಾಮ್ ಅನ್ನ ಬರೆದ್ರೆ ಕೂಡ ನನ್ನ ಲೈಫ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಗಳು ಆಗೋದಿಲ್ಲ. ಆದ್ರಿಂದ ಸಿಕ್ಕಿರುವ ಟೈಮ್ ಅನ್ನ ಮೋಜು ಮಸ್ತಿ ಪಾರ್ಟಿ ಪಬ್ಬು ಎಲ್ಲವನ್ನ ಮಾಡಿ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿ ಆ ಎಲ್ಲಾ ಬುಕ್ಸ್ ಗಳಿಗೆ ಬೆಂಕಿಯನ್ನ ಕಚ್ಚಿಸಿ ಎಲ್ಲವನ್ನ ಸುಟ್ಟಾಕ್ಬಿಡ್ತಾನೆ. ಅಂಡ್ ನಮ್ಮ ವಿದ್ಯಾ ಅವನ ಬ್ಯಾಗ್ ಅನ್ನ ಬಂದು ಚಕ್ಕನೆ ಮಾಡ್ಬೇಕಾದ್ರೆ ನಶೆಗೆ ಸಂಬಂಧಪಟ್ಟ ಎಲ್ಲಾ ಮಾಲ್ಗಳನ್ನವೇ ಕೂಡ ಮಡಿಕೊಂಡಿರ್ತಾನೆ. ಅಂದ್ರೆ ನಮ್ಮ ವಿಕಾಸ್ ಇವಾಗ ಸಂಪೂರ್ಣವಾಗಿ ದಾರಿ ತಪ್ಪೋಗಿರುವ ಮಗ ಆಗಿದ್ದಾನೆ. ಅಂಡ್ ಇವಾಗ್ಲೂ ಕೂಡ ಮಾಲನ್ನ ಪರ್ಚೇಸ್ ಮಾಡ್ಬೇಕು ಅನ್ನೋದಾಗಿ ಒಂದು ಅಡ್ಡಕ್ಕಾಗಿನೇ ಬಂದಿರ್ತಾನೆ. ಅಂಡ್ ಅಲ್ಲಿ ನೋಡಿದ್ರೆ ಜಮೀಲ್ ಅನ್ನುವ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ಡೀಲ್ ಅನ್ನ ಮಾಡ್ತಿರ್ತಾನೆ. ಸೊ ಅವ್ರಿಬ್ರು ಕೂಡ ಡೀಲ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಜಮೀಲ್ ಅನ್ನುವ ಡೀಲರ್ಗೆ ಎದುರುಗಡೆ ಕುಳಿತಿರುವ ವ್ಯಕ್ತಿ ಮಾಲನ್ನ ಪರ್ಚೇಸ್ ಮಾಡುವ ಹಾಗೆ ಕಾಣಿಸೋದಿಲ್ಲ. ಸೊ ನಿಜವನ್ನ ಹೇಳು, ನಮ್ಮ ಹತ್ರ ಮಾಲನ್ನ ತಗೊಳ್ಳೋದಿಕ್ಕೆ ಬಂದಿದ್ಯಾ ಇಲ್ಲ ಪೊಲೀಸ್ ಅವನ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಎದುರುಗಡೆ ಇರುವ ವ್ಯಕ್ತಿ ಕೂಡ ನಾನು ಪೊಲೀಸ್ ಅನ್ನೋದಾಗಿ ಒಪ್ಕೋತಾನೆ. ಸೊ ಆ ಜಮೀಲ್ ಅನ್ನುವ ಡೀಲರ್ ಗನ್ನನ್ನ ತೆಗೆದು ಶೂಟ್ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಆ ಪೊಲೀಸ್ ನವನೇ ಶೂಟ್ ಅನ್ನ ಮಾಡಿ ಆ ಜಮೀಲ್ ನ ಕತ್ತಿಯನ್ನ ಉಡಾಯಿಸ್ತಾನೆ. ಅಂಡ್ ಆ ಪೊಲೀಸ್ ನವನು ಬೇರೆ ಯಾರು ಅಲ್ಲ, ನಮ್ಮ ಇನ್ಸ್ಪೆಕ್ಟರ್ ಆಗಿರುವ ಜಯದೇವ್. ಬಟ್ ಆದ್ರೆ 6 ವರ್ಷಗಳ ಹಿಂದೆ ಇವನನ್ನ ಸಸ್ಪೆಂಡ್ ಮಾಡ್ಬಿಟ್ಟಿದ್ರು. ಇವನು ಹೇಗೆ ಇನ್ನವೇ ಡ್ಯೂಟಿಯಲ್ಲಿದ್ದಾನೆ ಅಂದ್ರೆ ಇವನನ್ನ ಇನ್ಸ್ಪೆಕ್ಟರ್ ಪೋಸ್ಟ್ ನಿಂದ ಸಸ್ಪೆಂಡ್ ಅನ್ನ ಮಾಡಿ ಲಾರ್ಜ್ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಹಾಕಿದ್ದಾರೆ. ಅಂಡ್ ಇವಾಗ ನಮ್ಮ ವಿಕಾಸ್ ಬೇರೆ ಮಾಲನ್ನ ಪರ್ಚೇಸ್ ಮಾಡೋದಕ್ಕಾಗಿ ಇದೇ ಜಾಗಕ್ಕಾಗಿ ಬಂದಿರೋದು. ಸೊ ಈ ಜಯದೇವ್ ನಮ್ಮ ವಿಕಾಸನ್ನ ನೋಡ್ಬೇಕಾದ್ರೆ ಅವನ ಕಾಲರ್ ಪಟ್ಟಿಯನ್ನ ಇಟ್ಕೊಂಡು ಸೀದಾ ವಿದ್ಯಾವಳ ಹತ್ರಕ್ಕಾಗಿನೇ ಎಳ್ಕೊಂಡು ಬರ್ತಾನೆ. ನೋಡಿ ಮೇಡಮ್, ನಿಮ್ಮ ಮಗ 6 ವರ್ಷಗಳ ಕಾಲ ಜೈಲಲ್ಲಿ ಇದ್ರೂ ಕೂಡ ಇನ್ನವೇ ಇವನು ಮಾಡ್ತಿರುವ ತಪ್ಪುಗಳನ್ನ ಕಡಿಮೆಯನ್ನ ಮಾಡ್ಕೊಂಡಿಲ್ಲ. ಅಂಡ್ ಇವಾಗ್ಲೂ ಕೂಡ ಮಾಲನ್ನ ಪರ್ಚೇಸ್ ಮಾಡೋದಿಕ್ಕಾಗಿನೇ ಬಂದಿದ್ದ. ಸೊ ಇವನು ಜೈಲಿನಿಂದ ಬಂದಿರೋದೇ ಎಜುಕೇಶನ್ ನ ಪರ್ಪಸ್ಗೋಸ್ಕರ ಅಲ್ವಾ. ಆದ್ರಿಂದ ಇವನು ಮನೆಯನ್ನ ಬಿಟ್ಟು ಹೊರಗಡೆ ಬರೋ ಹಾಗೇನೆ ಇಲ್ಲ. ಒಂದ್ ವೇಳೆ ಬಂದ ಅಂದ್ರೆ ಸೀದಾ ಇವನನ್ನ ಎನ್ಕೌಂಟರ್ ಮಾಡ್ತೀನಿ ಅನ್ನೋದಾಗಿನೇ ವಾರ್ನಿಂಗ್ ಅನ್ನ ಕೊಡ್ತಾನೆ. ಅಂದ್ರೆ ಇವಾಗ ನಮ್ಮ ವಿಕಾಸು ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದ್ರೆ ನಾವು ಹೊರಗಡೆ ಹೋಗಿಲ್ಲ ಅಂದ್ರೆ ಏನಾಯ್ತು, ನಮ್ಮ ಫ್ರೆಂಡ್ಸ್ ಗಳನ್ನ ಕರೆಸಿ ನಮ್ಮ ಮನೆಯನ್ನೇ ಪಾರ್ಟಿ ಹಾಲ್ ಆಗಿ ಮಾಡೋಣ ಅಂತ ಎಲ್ಲಾ ನಶೇಡಿ ಫ್ರೆಂಡ್ ಗಳನ್ನ ಇವನ ಮನೆಗಾಗಿನೇ ಇನ್ವೈಟ್ ಮಾಡಿ ಒಂದು ದೊಡ್ಡ ಪಾರ್ಟಿಯನ್ನ ಮಾಡ್ಕೋತಾನೆ. ಅಂಡ್ ರಾತ್ರಿ ಆಗ್ಬೇಕಾದ್ರೆ ಹೊರಗಡೆ ಹೋಗಿರುವ ನಮ್ಮ ವಿದ್ಯಾ ಕೂಡ ಮನೆಗೆ ಬಂದು ನೋಡ್ತಾಳೆ. ಸೊ ಇವಾಗ ಸಂಪೂರ್ಣವಾದ ಮನೆಯನ್ನ ಕುಲ್ಗೆಡ್ಸ್ಬಿಟ್ಟಿದ್ದಾನೆ ಅಲ್ವಾ. ಆದ್ರಿಂದ ಕೋಪ ಮಾಡ್ಕೊಳ್ಳುವ ವಿದ್ಯಾ ಅವಳ ಲಾಕರ್ ಇಂದ ಒಂದು ರಿವಾಲ್ವರ್ ಅನ್ನ ತೆಗೆದು ಗಾಳಿಯಲ್ಲಿ ಎರ್ರಬೇರಿಯಾಗಿನೇ ಫೈರ್ ಮಾಡೋದಕ್ಕೆ ಶುರುವನ್ನ ಮಾಡ್ಕೋತಾಳೆ. ಸೊ ಇದನ್ನ ನೋಡುವ ಎಲ್ಲಾ ಫ್ರೆಂಡ್ಗಳವೇ ಕೂಡ ತುಂಬಾನೇ ಭಯವನ್ನ ಪಡ್ಕೊಂಡು ಆ ಜಾಗದಿಂದ ಓಡಿ ಹೋಗ್ತಾರೆ. ಅಂಡ್ ಈ ಕಡೆ ವಿಕಾಸನ್ನ ನೋಡ್ಬೇಕಾದ್ರೆ ಮಾಲ್ ತಗೊಂಡು ಯಾವ ಮಟ್ಟಿಗೆ ನಶೆಯಲ್ಲಿ ಮುಳುಗೋಗಿದ್ದಾನೆ ಅಂದ್ರೆ ಸೀದಾ ವಿದ್ಯಾ ಅವಳ ಹತ್ರಕ್ಕಾಗಿನೇ ಬಂದು ಅವ್ರಿಗೆ ಶೂಟ್ ಮಾಡಿ ಏನಕ್ಕೆ ಅವರನ್ನ ಭಯವನ್ನ ಪಡಿಸ್ತಿದ್ಯಾ, ಸೀದಾ ನನ್ಗೆ ಶೂಟ್ ಮಾಡಿ ನನ್ನ ಕಥೆಯನ್ನ ಮುಗಿಸ್ಬಿಡು, ಅಲ್ಲಿಗೆ ಎಲ್ಲಾ ಪ್ರಾಬ್ಲಮ್ಗಳಿವೆ ಸಾಲ್ವ್ ಆಗೋಗುತ್ತೆ ಅಲ್ವಾ ಅನ್ನೋದಾಗಿನೇ ಮಾತಾಡ್ಕೊಂಡು ಅವಳ ಹತ್ರ ಗನ್ನನ್ನ ಕಿತ್ಕೊಳ್ಳೋದಿಕ್ಕೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಅಷ್ಟೇ ಯಾಕೆ, ನಶೆಯಲ್ಲಿ ಇರೋದ್ರಿಂದ ಇವನ ಮೇಲೆ ಇವನು ಕಂಟ್ರೋಲ್ ಅನ್ನ ಕಳ್ಕೊಂಡು ವಿದ್ಯಾ ಅವಳ ಜೊತೆ ಕೂಡ ವಿಚಿತ್ರವಾಗಿನೇ ನಡ್ಕೊಳ್ಳೋದಿಕ್ಕಾಗಿನೇ ಟ್ರೈ ಮಾಡ್ತಾನೆ. ಸೊ ಇದನ್ನ ನಮ್ಮ ವಿದ್ಯಾ ಅವಳ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ ಆಗದೆ ದೂರಕ್ಕಾಗಿನೇ ತೊಳ್ಳಿ ನಿನ್ನಂತ ಮಗ ಹುಟ್ಲೇಬಾರ್ದಿತ್ತು ಅನ್ನೋದಾಗಿನೇ ದುಃಖದಲ್ಲಿನೇ ಹೇಳ್ಕೊತಾಳೆ. ಅಂಡ್ ಈ ಜಗತ್ತಲ್ಲೇ ಯಾರಿಗೂ ಕೂಡ ನಿನ್ನಂತ ಮಗ ಹುಟ್ಲೇಬಾರ್ದು, ನಿನ್ನನ್ನ ನನ್ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ನಾಚಿಕೆ ಆಗ್ತಿದೆ ಅನ್ನೋದಾಗಿನೇ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅದೇ ಕೋಪದಲ್ಲಿ ಎಣ್ಣೆ ಬಾಟಲ್ ಗಳನ್ನ ಎತ್ತಿ ಇವನ ತಲೆ ಮೇಲ್ಗಡೆಗಾಗಿನೇ ಎಷ್ಟು ಒಂದೊಂದಾಗಿನೇ ಬಡಿತಾಳೆ. ನಂತರ ಇವನ ಕಾಲರ್ ಪಟ್ಟಿಯನ್ನ ಹಿಡ್ಕೊಂಡು ಮನೆಯಿಂದ ಹೊರಗಡೆಗಾಗಿನೇ ಎಳ್ಕೊಂಡು ಬಂದು ಬಿಸಾಡಿ ನಿನ್ನಂತವನ್ಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ಅನ್ನೋದಾಗಿನೇ ವಾಪಸ್ ಬರ್ತಾಳೆ. ಬಟ್ ಆದ್ರೆ ಈ ವಿಕಾಸ್ಗೆ ಮನೆಯನ್ನ ಬಿಟ್ರೆ ನಾವು ಇರೋದಿಕ್ಕೆ ಯಾವುದೇ ಜಾಗನೂ ಇಲ್ಲ, ಏನೂ ಇಲ್ಲ.
ಈ ಮಧ್ಯರಾತ್ರಿಯಲ್ಲಿ ನಾವು ಎಲ್ಲಿಗೆ ಹೋಗೋಣ ಅನ್ನೋದಾಗಿ ತಲೆ ಎಲ್ಲ ಕೆಟ್ಟೋಗುತ್ತೆ. ಅದ್ರ ಜೊತೆಗೆ ಇವನ ತಾಯಿ ತುಂಬಾನೇ ದುಃಖದಿಂದ ತುಂಬಾ ವಿಷಯಗಳನ್ನ ಹೇಳ್ಕೊಂಡು ಬೈದ್ರು ಅಲ್ವಾ. ಸೊ ಆ ಎಲ್ಲಾ ಮಾತುಗಳಿವೆ ಕೂಡ ಇವನ ತಲೆಯನ್ನ ಕೆಡ್ಸೋದಿಕ್ಕೆ ಶುರುವನ್ನ ಮಾಡ್ತಾವೆ. ಅಂದ್ರೆ ಇವನು ಮಾಲನ್ನ ತಗೊಂಡಿದ್ರೆ ಕೂಡ ಇವನ ನಶೆ ಎಲ್ಲ ಒಂದು ಕ್ಷಣದಲ್ಲೇ ಇಳ್ದೋಗುತ್ತೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಶೆಯಲ್ಲಿನೇ ತೇಲಾಡ್ಕೊಂಡು ಮನೆ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಮನೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಇವನಿಗೆ ಭಯವೆಲ್ಲ ಶುರುವಾಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ವಿದ್ಯಾಗೆ ಎಷ್ಟರ ಮಟ್ಟಿಗೆ ನೋವಾಗೋಗಿದೆ ಅಂದ್ರೆ ಇವಳು ಎಣ್ಣೆ ಬಾಟಲ್ ಗಳನ್ನ ಎತ್ಕೊಂಡು ಎಲ್ಲಾ ಎಣ್ಣೆಯನ್ನ ಕುಡಿದು ಟೈಟ್ ಆಗಿ ಒಂದು ಜಾಗದಲ್ಲಿ ಕುಳಿತಿದ್ದಾಳೆ. ಸೊ ಇದನ್ನ ನೋಡ್ಬೇಕಾದ್ರೆ ವಿಕಾಸ್ಗೆ ಇವನ ಕಣ್ಣುಗಳನ್ನ ನಂಬೋದಿಕ್ಕೇನೆ ಆಗಲ್ಲ. ನಮ್ಮ ಕಾರಣದಿಂದ ನಮ್ಮ ತಾಯಿಯವರ ಪರಿಸ್ಥಿತಿ ಈ ಮಟ್ಟಿಗೆ ಕುಳಿತಿದೆ ಅನ್ನೋದಾಗಿನೇ ಯೋಚನೆ ಮಾಡಿ ಫೈನಲಿ ಇವನು ಮಾಡಿರುವ ಎಲ್ಲಾ ತಪ್ಪುಗಳಿವೆ ಕೂಡ ಅರ್ಥವಾಗುತ್ತೆ. ಆದ್ರಿಂದ ಇನ್ ಮುಂದೆ ಯಾವತ್ತೂ ಕೂಡ ನಶೆ ಆಗ್ಲಿ ಎಣ್ಣೆಯನ್ನಾಗ್ಲಿ ಏನನ್ನುವೆ ಕೂಡ ಮುಟ್ಟೋದಿಲ್ಲ ಅಂತ ವಿದ್ಯಾ ಮುಂದೆ ಪ್ರಮಾಣವನ್ನ ಮಾಡಿ ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಆಗಿರುವ ಜಯದೇವನ್ನ ನೋಡ್ಬೇಕಾದ್ರೆ ಆ ಸೈಕೋ ಸಾಯಿಲ್ ನ ಹತ್ರಕ್ಕಾಗಿನೇ ಬಂದು ಇನ್ವೆಸ್ಟಿಗೇಟ್ ಮಾಡೋದಿಕ್ಕಾಗಿನೇ ನೋಡ್ತಾರೆ. ಅಂದ್ರೆ ಈ ಸಿಟಿ ಒಳಗಡೆ ಎಷ್ಟು ಅಡ್ಡಗಳನ್ನ ಇಟ್ಟು ಮಾಲ್ಗಳನ್ನ ಟ್ರಾನ್ಸ್ಫರ್ ಅನ್ನ ಮಾಡಲಾಗ್ತಿದೆ. ಸೊ ಅದನ್ನ ಯಾವ್ಯಾವ ಜಾಗದಲ್ಲಿ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮ್ ಅನ್ನ ಕೊಡು ಅನ್ನೋದಾಗಿ ಈ ಸೈಕೋ ಸೋಯಿಲ್ ನ ಹತ್ರಕ್ಕಾಗಿನೇ ಬಂದು ಇನ್ವೆಸ್ಟಿಗೇಟ್ ಅನ್ನ ಮಾಡ್ತಿದ್ದಾನೆ. ಅದಕ್ಕೆ ಈ ಸೋಯಿಲ್ ಕೂಡ ನಾನು ಎಲ್ಲಾ ವಿಷಯಗಳನ್ನವೇ ಬೇಕಾದ್ರೆ ನಿಮ್ಗೆ ಹೇಳ್ಕೊತೀನಿ, ಬದಲಾಗಿ ನನ್ನನ್ನ ಕೇವಲ 3 ದಿನಗಳ ಕಾಲವಾಗಿ ರಿಲೀಸ್ ಅನ್ನ ಮಾಡಿ ನನ್ನ ಶತ್ರು ಆಗಿರುವ ವಿಕಾಸ್ ಅವನನ್ನ ಹೊರಗಡೆನೆ ಅವನ ಕಥೆಯನ್ನ ಮುಗಿಸ್ಬೇಕು ಅನ್ನೋದಾಗಿ ಕೇಳ್ಕೊತಾನೆ. ಅಂಡ್ ಇನ್ನೊಂದ್ ಗಡಿಯಲ್ಲಿ ನಮ್ಮ ವಿಕಾಸನ್ನ ನೋಡ್ಬೇಕಾದ್ರೆ ಸಂಪೂರ್ಣವಾಗಿನೇ ಬದಲಾಗ್ಬಿಟ್ಟಿದ್ದಾನೆ. ಅಂಡ್ ಸರಿಯಾಗಿ ಎಕ್ಸಾಮ್ ನ ಹಿಂದಿನ ದಿನ ಯಾವ್ದೋ ಕೆಲ್ಸ ಬೀಳ್ತು ಅಂತ ಹೊರಗಡೆ ಬರ್ತಾನೆ. ಅಂಡ್ ಇದೇ ಟೈಮಿಗೆ ಇವನ ತಾಯಿ ಕೂಡ ಕಾಲನ್ನ ಮಾಡಿ ಆದಷ್ಟು ಬೇಗ ಮನೆಗೆ ಬಾ, ಒಂದು ವಿಷಯ ನಡೆದೋಗಿದೆ ಅನ್ನೋದಾಗಿನೇ ಹೇಳ್ಕೊತಾರೆ. ಸೊ ಇವನು ಕೂಡ ಸರಿ ಓಕೆ ಅಂತ ಮನೆ ಕಡೆಗಾಗಿನೇ ಹೊರಡ್ತಿರ್ಬೇಕಾದ್ರೆ ಇವನ ಫ್ರೆಂಡ್ ಆಗಿರುವ ಧೀರಜನೆ ಬಂದು ಭೇಟಿಯನ್ನ ಮಾಡ್ತಾನೆ. ಅದೇ 5 ಜನ ಸೇರ್ಕೊಂಡು ಇವರು ಕೃತ್ಯವನ್ನ ಮಾಡಿದ್ರಲ್ಲಿ ಧೀರಜ್ ಕೂಡ ಒಬ್ಬ ಅಲ್ವಾ. ಅಂಡ್ ಇವನನ್ನುವೆ ಕೂಡ ಬೇರೆ ಜೈಲಿನ ಒಳಗಡೆಗಾಗಿನೇ ಹಾಕಿರ್ತಾರೆ. ಬಟ್ ಆದ್ರೆ ಇವನುವೆ ಕೂಡ ಎಜುಕೇಶನ್ ಪರ್ಪಸ್ಗೋಸ್ಕರ ಹೊರಗಡೆಗಾಗಿನೇ ಬಂದಿದ್ದಾನೆ. ಅಂಡ್ ಇವಾಗ ಈ ಧೀರಜು ನಮ್ಮ ವಿಕಾಸ್ಗೆ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ಫುಲ್ ಶಾಕ್ ಆಗ್ಬಿಡ್ತಾನೆ. ಏನಂದ್ರೆ ನಾವು ಮಾಡ್ಕೊಂಡಿರುವ ವಿಡಿಯೋವನ್ನ ನಶೆಯಲ್ಲಿ ನಾನು ಅಪ್ಲೋಡ್ ಅನ್ನ ಮಾಡ್ಬಿಟ್ಟಿದ್ದೆ. ಅಂಡ್ ಅದನ್ನ ಡಿಲೀಟ್ ಮಾಡಿ ನೀನು ವಾಶ್ರೂಮ್ ನ ಒಳಗಡೆ ಫ್ಲಶ್ ಅನ್ನ ಮಾಡ್ಬಿಟ್ಟಿದ್ಯಾ ಅಲ್ವಾ. ಸೊ ಆ ಫೋನ್ ಅನ್ನ ತೆಗೆದು ಎವಿಡೆನ್ಸ್ ಗಳನ್ನ ಪೊಲೀಸ್ಗೆ ಕೊಟ್ಟಿರೋರು ಬೇರೆ ಯಾರಿಗೂ ಅಲ್ಲ, ನಿಮ್ಮ ಮದರ್ ಆಗಿರುವ ವಿದ್ಯಾ. ಹೌದು, ನಮ್ಮ ಫಾದರ್ ಗಳು ಅವರ ಪವರ್ ಅನ್ನ ಯೂಸ್ ಮಾಡಿ ನಮ್ಮನ್ನ ಹೊರಗಡೆ ತರೋದಿಕ್ಕೆ ನೋಡ್ತಿರ್ಬೇಕಾದ್ರೆ ನಿಮ್ಮ ತಾಯಿ ಎವಿಡೆನ್ಸ್ ಗಳನ್ನ ಕೊಟ್ಟು ನಮ್ಮನ್ನ ಜೈಲ ಒಳಗಡೆಗೆ ಕಳ್ಸಿದ್ರು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ವಿಕಾಸ್ ಅವನ ತಲೆ ಪೂರ್ತಿಯಾಗಿನೇ ಕೆಟ್ಟೋಗಿ ಅವನ ಬೈಕನ್ನ ಎತ್ಕೊಂಡು ತುಂಬಾನೇ ಫಾಸ್ಟ್ ಆಗಿ ಮನೆ ಕಡೆಗಾಗಿನೇ ಹೊರಟು ಬರ್ತಿರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಜೈಲಿನಿಂದ ರಿಲೀಸ್ ಆಗಿರುವ ಆ ಸೈಕೋ ಸೋಯಿಲ್ ಕೂಡ ಬೈಕನ್ನ ಎತ್ಕೊಂಡು ಇವನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೇನೆ ಬರ್ತಾನೆ. ಅಂಡ್ ಇವಾಗ ನಮ್ಮ ವಿಕಾಸು ಆ ಸೈಕೋ ಸೋಯಿಲು ಇಬ್ಬರವೇ ಕೂಡ ತುಂಬಾನೇ ಕೋಪದಲ್ಲೇ ಇದ್ದಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಪೊಲೀಸ್ನವರು ಕೂಡ ಸೈಕೋ ಸೋಯಿಲ್ ಅನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಡ್ತಾರೆ. ಯಾಕಂದ್ರೆ 3 ದಿನಗಳ ಕಾಲವಾಗಿ ಹೊರಗಡೆಗಾಗಿನೇ ಬಿಟ್ಟಿದ್ದಾರೆ. ಬಟ್ ಆದ್ರೆ ಈ ಸೈಕೋ ಸೋಯಿಲು ಏನ್ ಬೇಕಾದ್ರೂ ಕೂಡ ಮಾಡ್ಬಹುದು ಅಲ್ವಾ. ಆದ್ರಿಂದ ಇವನ್ ಮೇಲೆ ಕಣ್ಣನ್ನ ಇಟ್ಟು ಫಾಲೋವನ್ನ ಮಾಡಿ ಬರ್ತಿದ್ದಾರೆ. ಅಂಡ್ ಇವಾಗ ಪೊಲೀಸನ್ನ ನೋಡ್ಬೇಕಾದ್ರೆ ಆ ಸೋಯಿಲು ಆ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗಿ ಸೀದಾ ಅವನ ಅಡ್ಡಕ್ಕಾಗಿನೇ ಬಂದು ಅವನ ಚೇಲಗಳ ಹತ್ರವಾಗಿ ಇವರು ಈ ಸಿಟಿ ಒಳಗಡೆ ಯಾವ್ಯಾವ ಜಾಗದಲ್ಲಿ ಮಾಲ್ಗಳ ಡೀಲ್ ಅನ್ನ ನಡೆಸ್ತಾನೋ ಆ ಎಲ್ಲಾ ಡಾಟಾವನ್ನ ಒಂದು ಪೆಂಡ್ರೈವ್ ನ ಒಳಗಡೆಗಾಗಿನೇ ಸ್ಟೋರ್ ಮಾಡಿಸ್ಕೊತಾನೆ. ಆ ನಂತರ ಸಂಪೂರ್ಣವಾಗಿ ಈ ಜಾಗಕ್ಕೆ ಬೆಂಕಿಯನ್ನ ಮಡಗಿ ಎಲ್ಲವನ್ನೂ ಕೂಡ ಸುಟ್ಬಿಡಿ ಅಂತ ಹೇಳ್ಕೊತಾನೆ. ನಂತರ ಈ ಸೋಯಿಲು ಬೈಕನ್ನ ಎತ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ದೊಡ್ಡ ಟ್ರಕ್ ಸ್ಪೀಡ್ ಆಗಿನೇ ಬಂದು ಇವನಿಗೆ ಡ್ಯಾಶ್ ಅನ್ನ ಮಾಡ್ಬಿಡುತ್ತೆ. ಅಂಡ್ ಇವನಿಗೆ ಕೂಡ ಹಾರ್ಕೊಂಡು ಬಂದು ತುಂಬಾನೇ ಒದ್ದಾಡಿನೇ ಬಂದು ಜಾಗದಲ್ಲಿ ತೀರಕ್ ಬಿಡ್ತಾನೆ. ಆ ನಂತರ ಪೊಲೀಸ್ನವರು ಕೂಡ ಸ್ಪಾಟಿಗೆ ಬಂದು ಇವನನ್ನ ಚೆಕ್ ಮಾಡಿ ಇವನ ಹತ್ರ ಇರುವ ಪೆಂಡ್ರೈವ್ ಅನ್ನ ವಶಕ್ಕಾಗಿನೇ ಪಡ್ಕೋತಾರೆ. ಸೊ ಅದರಿಂದ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ತಗೊಂಡು ಯಾವ್ಯಾವ ಜಾಗದಲ್ಲಿ ಮಾಲನ್ನ ಮಡಗಲಾಗಿದೆ ಅಂತ ತಿಳ್ಕೊಂಡು ಆ ಎಲ್ಲಾ ಮಾಲ್ಗವೇ ಕೂಡ ಬೆಂಕಿಯನ್ನ ಕಚ್ಚಿಸಿ ಧ್ವಂಸವನ್ನ ಮಾಡ್ತಾರೆ. ನಮ್ಗನ್ಸೋ ಪ್ರಕಾರ ಈ ಪೊಲೀಸ್ನವರನ್ನೇ ಪ್ಲಾನ್ ಗಳನ್ನ ಮಾಡಿ ಸೋಯಿಲ್ ಅವನ ಕಥೆಯನ್ನ ಮುಗಿಸಿದ್ರು ಅನ್ಸುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ವಿದ್ಯಾ ಕೂಡ ಎಕ್ಸಾಮ್ ನ ಸೆಂಟರ್ ಹತ್ರಕ್ಕಾಗಿನೇ ಬಂದು ವಿಕಾಸು ಎಕ್ಸಾಮ್ ಬರೆಯೋದಕ್ಕಾಗಿನೇ ಬರ್ತಾನೆ ಅನ್ನೋದಾಗಿ ವೇಟ್ ಅನ್ನ ಮಾಡ್ತಿರ್ತಾಳೆ. ಬಟ್ ಆದ್ರೆ ಇವಳು ಎಷ್ಟೇ ಹೊತ್ತು ಕಾದ್ರೂ ಕೂಡ ವಿಕಾಸು ಎಕ್ಸಾಮ್ ಬರೆಯೋದಕ್ಕಾಗಿನೇ ಬರೋದಿಲ್ಲ. ಅಂಡ್ ಇವನು ಜೈಲಿನಿಂದ ಹೊರಗಡೆ ಬಂದು 3 ತಿಂಗಳುಗಳು ಕಂಪ್ಲೀಟ್ ಆಗಿರೋದ್ರಿಂದ ಸೀದಾ ವಾಪಸ್ ಬಂದು ಜೈಲಿನ ಒಳಗಡೆಗೆ ಸರೆಂಡರ್ ಆಗಿ ಬರ್ತಾನೆ. ಅಂಡ್ ಈ ಕಡೆ ವಿದ್ಯಾ ಅವಳನ್ನ ನೋಡ್ಬೇಕಾದ್ರೆ ಇವನು ಯಾವತ್ತೂ ಕೂಡ ನಮ್ಮ ಮಾತನ್ನ ಕೇಳಲ್ಲ ಅನ್ಸುತ್ತೆ ಅನ್ನೋದಾಗಿ ಬೇಜಾರನ್ನ ಮಾಡ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂದ್ರೆ ನಮ್ಮ ವಿದ್ಯಾ ಅವಳ ಮೇಲೆ ಅವಳು ಕೇಸನ್ನ ಹಾಕೊಂಡು ನನ್ಗೆ ಶಿಕ್ಷೆಯನ್ನ ಕೊಡಿ ಅಂತ ಕೇಳ್ಕೊತಿದ್ವು ಅಲ್ವಾ. ಅದೇ ಸಿಚುವೇಶನ್ಗೆ ಇವಾಗ ನಾವು ಬಂದು ತಲುಪಿದೀವಿ. ಅಂಡ್ ಇವಾಗ ನಮ್ಮ ವಿದ್ಯಾ ಕೋರ್ಟ್ ನ ಮುಂದಕ್ಕಾಗಿನೇ ಬಂದು ನನ್ನ ಮಗ ಸಂಪೂರ್ಣವಾಗಿ ಆಳೋದಿಕ್ಕೆ ನಾನೇನೆ ಕಾರಣ,
ಅವನಿಗೆ ಸರಿಯಾದ ದಾರಿಯನ್ನ ತೋರಿಸಿ ಸಂಸ್ಕಾರವನ್ನ ಕೊಟ್ಟಿ ಬೆಳೆಸಿದ್ರೆ ಇವತ್ತು ಇಂಥ ತಪ್ಪುಗಳನ್ನ ಮಾಡ್ತಿರ್ಲಿಲ್ಲ. ದಯವಿಟ್ಟು ನನಗೆ ಶಿಕ್ಷೆಯನ್ನ ಕೊಡಿ ಅನ್ನೋದಾಗಿ ಕೇಳ್ಕೊತಾಳೆ. ಇದನ್ನ ಕೇಳುವ ವಿದ್ಯಾ ಅವಳ ಗಂಡನಾಗಿರುವ ವಿವೇಕ್ ಕೂಡ ಹೌದು ಇದ್ರಲ್ಲಿ ನನ್ನದವೇ ಕೂಡ ತಪ್ಪಿದೆ ಅನ್ನೋದಾಗಿ ಇವನು ಕೂಡ ಶಿಕ್ಷೆಯನ್ನ ಕೇಳ್ತಾನೆ. ಅಂಡ್ ಇದನ್ನ ಮಿಕ್ಕಿರುವ 4 ಜನ ಹುಡುಗರ ತಂದೆ ರಾಜಕಾರಣಿಗಳಿದ್ದಾರೆ ಅಲ್ವಾ, ಅವರು ಕೂಡ ನೋಡ್ಬೇಕಾದ್ರೆ ಕೋರ್ಟ್ನ ಮುಂದಕ್ಕಾಗಿನೇ ಬಂದು ಹೌದು ನಮ್ಮ ಮಕ್ಕಳು ಈ ರೀತಿ ಆಗೋದಿಕ್ಕೆ ನಾವೇನೇ ಕಾರಣ, ಅವ್ರನ್ನ ಸರಿಯಾದ ದಾರಿಯಲ್ಲಿ ಪಾಠವನ್ನ ಕಲ್ಸಿ ಬಂದಿದ್ರೆ ಇವತ್ತು ಇಂಥ ತಪ್ಪುಗಳನ್ನ ಅವರು ಮಾಡ್ತಿರ್ಲಿಲ್ಲ, ಅಂದ್ರೆ ಇದಕ್ಕೆಲ್ಲ ನಾವೇನೇ ಕಾರಣ ಅನ್ನೋದಾಗಿನೇ ಒಪ್ಕೋತಾರೆ. ಇದನ್ನ ಕೇಳುವ ಜಡ್ಜ್ ಕೂಡ ನೀವು ಮಾಡಿರುವ ತಪ್ಪು ಕೊನೆಗುವೆ ನಿಮ್ಗೆ ಅರ್ಥವಾಯ್ತಲ್ಲ, ಬಟ್ ಆದ್ರೆ ನಮ್ಮ ಸಂವಿಧಾನದಲ್ಲಿ ಯಾರು ತಪನ ಮಾಡಿರ್ತಾರೋ ಅವರಿಗೆ ಮಾತ್ರ ಶಿಕ್ಷೆಯನ್ನ ಕೊಡಲಾಗುತ್ತೆ. ಸೊ ನಿಮ್ಗೆ ಯಾರಿಗೂ ಕೂಡ ಶಿಕ್ಷೆಯನ್ನ ಕೊಡೋದಿಕ್ಕೆ ಆಗಲ್ಲ ಅನ್ನೋದಾಗಿ ಹೇಳ್ಕೊತಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ವಿಕಾಸನ್ನ ಜೈಲಿಗಾಗಿನೇ ಕರ್ಕೊಂಡು ಹೋಗ್ತಿದ್ರು ಅಲ್ವಾ, ಆದ್ರೆ ಜಯದೇವು ನಮ್ಮ ವಿಕಾಸವನ್ನ ಹತ್ರಕ್ಕಾಗಿನೇ ಬಂದು ನೋಡು ನಿನ್ಗೆ ಬೇಕು ಅಂದ್ರೆ ನಾನು ಇನ್ನೊಂದು ಅವಕಾಶವನ್ನುವೇ ಕೂಡ ಕೊಡ್ಬಲ್ಲೆ, ಅಂದ್ರೆ ನೀನು ಇನ್ನವೇ ಕೂಡ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಆಸೆಯನ್ನ ಮಡಿಕೊಂಡಿದ್ರೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ನ ಹತ್ರಕ್ಕೆ ಬಂದು ಸಿಗ್ನೇಚರ್ ಮಾಡಿ ಅವರಿಂದ ಪರ್ಮಿಷನ್ ಅನ್ನ ತಗೊಂಡ್ರೆ ನೀನು ಮತ್ತೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು ಅನ್ನೋದಾಗಿ ಹೇಳ್ಕೊತಾನೆ. ಅದಕ್ಕೆ ಈ ವಿಕಾಸು ನಾನು ಯಾವುದೇ ಎಕ್ಸಾಮ್ ಅನ್ನವೇ ಕೂಡ ಬರೆಯೋದಿಲ್ಲ, ಯಾಕಂದ್ರೆ ನಾನು ಎಂತಹ ದೊಡ್ಡ ಪಾಪವನ್ನ ಮಾಡಿದೀನಿ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಕ್ಷಮೆನವೇ ಇಲ್ಲ, ಏನೇ ಇಲ್ಲ. ಒಂದ್ ವೇಳೆ ನನ್ನ ತಂದೆ ತಾಯಿ ತಪ್ಪನ ಮಾಡಿದಾಗ ನನ್ಗೆ ಹೊಡೆದು ಬಡ್ದು ಬುದ್ಧಿಯನ್ನ ಕಲ್ಸಿದ್ರೆ ಇವತ್ತು ಇಂತ ರಾಕ್ಷಸ ಆಗ್ತಾನೆ ಇರ್ಲಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಆದ್ರೂ ಕೂಡ ಫಾರ್ಮಾಲಿಟೀಸ್ಗೆ ಅಂತ ನಮ್ಮ ವಿಕಾಸನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ವಿಕಾಸ್ ಕೂಡ ಮ್ಯಾಜಿಸ್ಟ್ರೇಟ್ ನ ಕ್ಯಾಬಿನ್ ಒಳಗಡೆಗೆ ಬರ್ಬೇಕಾದ್ರೆ ಫುಲ್ ಶಾಕ್ ಆಗ್ಬಿಡ್ತಾನೆ. ಅಂಡ್ ನೋಡ್ತಿದಾಗೆ ಜೋರಾಗಿನೇ ಅಳೋದಿಕ್ಕೆ ಕೂಡ ಶುರುವನ್ನ ಮಾಡ್ಕೋತಾನೆ. ಯಾಕಂದ್ರೆ ಇವನ ಎದುರುಗಡೆ ಕುಳಿತಿರುವ ಮ್ಯಾಜಿಸ್ಟ್ರೇಟ್ ಬೇರೆ ಯಾರು ಅಲ್ಲ, ಇವನ ಫ್ರೆಂಡ್ ಗಳ ಜೊತೆಯಾಗಿ ಸೇರ್ಕೊಂಡು ಅನ್ಯಾಯವನ್ನ ಮಾಡಿರುವ ಚಿತ್ರನೇ ಕುಳಿತಿರೋದು. ಅಂಡ್ ಇವಳು ನಮ್ಮ ಲೈಫ್ ಬರ್ಬಾದ್ ಆಗ್ಬಿಡ್ತು ಅಂತ ಮನೆಯನ್ನ ಸೇರ್ಕೊಳ್ಳೋದಿಲ್ಲ, ಬದಲಾಗಿ ಇವಳ ನೋವುಗಳನ್ನ ಶಕ್ತಿಯಾಗಿನೇ ಕನ್ವರ್ಟ್ ಮಾಡ್ಕೊಂಡು ಹಗಲು ರಾತ್ರಿ ಓದೋದಕ್ಕೆ ಶುರುವನ್ನ ಮಾಡ್ಕೋತಾಳೆ. ಆ ನಂತರ ತುಂಬಾನೇ ಕಷ್ಟವನ್ನ ಪಟ್ಟು ಎಕ್ಸಾಮ್ ಗಳನ್ನೂ ಕೂಡ ಅಟೆಂಡ್ ಅನ್ನ ಮಾಡಿ ಇವತ್ತು ತುಂಬಾನೇ ಪವರ್ಫುಲ್ ಆಗಿರುವ ದೊಡ್ಡ ಆಫೀಸರ್ ಆಗಿನೇ ಕುಳಿತಿದ್ದಾಳೆ. ಅಂಡ್ ಇವಾಗ ಬರ್ತಾ ಇರುವ ಹುಡುಗ ನಮ್ಮ ಜೀವನವನ್ನ ನಾಶ ಮಾಡ್ದೋನು ಅಂತ ಚೆನ್ನಾಗಿನೇ ಗೊತ್ತಿರುತ್ತೆ, ಬಟ್ ಆದ್ರೂ ಕೂಡ ಕದ್ದು ಸೈಲೆಂಟ್ ಆಗಿನೇ ಕೂರಿಸ್ತಾಳೆ. ಅಂಡ್ ಇವಳ ಮುಖದಲ್ಲಿ ಯಾವುದೇ ರೀತಿಯಾದ ಕೋಪನವೇ ಇಲ್ಲ, ಏನಂದ್ರೆ ಏನವೇ ಇರೋದಿಲ್ಲ. ನಾರ್ಮಲ್ ಆಗಿ ಒಬ್ಬಳು ಆಫೀಸರ್ ಆಗಿ ಯಾವ ಕ್ವಶನ್ ಗಳನ್ನ ಕೇಳ್ಬೇಕೋ ಅದೇ ರೀತಿಯಾಗಿನೇ ಕೇಳಿ, ನೀವು ಮತ್ತೆ ಎಕ್ಸಾಮ್ ಅನ್ನ ಬರೀತೀರಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಅದನ್ನ ಕೇಳುವ ನಮ್ಮ ವಿಕಾಸವನ ಕೈಯಲ್ಲಿ ತಡೆಯೋದಿಕ್ಕೇನೆ ಆಗೋದಿಲ್ಲ. ಯಾಕಂದ್ರೆ ಇವನು ಎಂತಹ ದೊಡ್ಡ ಪಾಪವನ್ನ ಮಾಡ್ಬಿಟ್ಟಿ ಅನ್ನೋದಾಗಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಸೊ ಅದ್ಕೊಂಡೇನೆ ಅವಳ ಕ್ವಶನ್ ಗಳಿಗೆ ಆನ್ಸರ್ ಅನ್ನುವೇ ಕೂಡ ಕೊಡ್ಬೇಕಾದ್ರೆ ಫೈನಲಿ ನಮ್ಮ ಚಿತ್ರ ಇವನಿಗೆ ಅಪ್ರೂವಲ್ ಅನ್ನ ಕೊಟ್ಟಿ ಕಳಿಸ್ತಾಳೆ. ಅಂಡ್ ನಮ್ಮ ವಿಕಾಸ್ ಕೂಡ ಹೊರಗಡೆಗಾಗಿನೇ ಬಂದು ಇನ್ನವೇ ಜೋರಾಗಿನೇ ಹತ್ಕೊಂಡು ಅವನ ತಾಯಿ ಕಾಲಿಗಾಗಿನೇ ಬಿದ್ದು ನಾನು ದೊಡ್ಡ ತಪ್ಪನ ಮಾಡ್ಬಿಟ್ಟಿ ಅಂತ ಹೇಳ್ಕೊತಾನೆ. ಅಂಡ್ ಎಂತ ಒಳ್ಳೆ ಹುಡುಗಿಯ ಜೊತೆ ನಾವು ಇಂತ ಆಟವನ್ನ ಆಡ್ಬಿಟ್ವಿ ಅಂತ ನನ್ನನ್ನ ನಾನು ಯಾವತ್ತೂ ಕೂಡ ಕ್ಷಮಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಜೋರಾಗಿನೇ ಅಳ್ತಾನೆ. ಅಂಡ್ ನಮ್ಮ ಚಿತ್ರ ಕೂಡ ಅವಳ ಕೆಲ್ಸವನ್ನ ಮುಗಿಸಿ ಹೊರಗಡೆಗಾಗಿನೇ ಬರ್ಬೇಕಾದ್ರೆ ನಮ್ಮ ವಿಕಾಸು ಅವನ ತಾಯಿಯನ್ನ ತಪ್ಕೊಂಡು ಅಳ್ತಿರೋದನ್ನ ನೋಡಿ ಕೊನೆಗೆ ಇವನು ಮಾಡಿರುವ ತಪ್ಪು ಇವನಿಗೆ ಅರ್ಥವಾಯ್ತಲ್ಲ ಅನ್ನೋದಾಗಿನೇ ಯೋಚಿಸ್ತಾಳೆ. ಗಾಯ್ಸ್, ಎಲ್ರು ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿ ತಪ್ಪನ ಮಾಡಿದಾನೆ ಅಂದ್ರೆ ಅದನ್ನ ತಿದ್ಕೊಳ್ಳೋದಿಕ್ಕೆ ಕನಿಷ್ಠ ಪಕ್ಷ ಒಂದಾದ್ರೂ ಅವಕಾಶವನ್ನ ಕೊಡ್ಬೇಕಂತೆ. ಬಟ್ ಆದ್ರೆ ಈ ರೀತಿಯಾದ ತಪ್ಪುಗಳನ್ನ ಮಾಡಿದ್ರೆ ಅಂತವರಿಗೆ ತಿದ್ಕೊಳ್ಳೋದಿಕ್ಕೆ ಅವಕಾಶವನ್ನ ಕೊಡ್ಬೇಕಾ ಅಥವಾ ಶಿಕ್ಷೆಯನ್ನ ಕೊಡ್ಬೇಕಾ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಮೂವಿ ಕೂಡ ಎಂಡ್ ಆಗುತ್ತೆ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಬರ್ತಿರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಮಿಸ್ ಮಾಡದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಅನ್ನ ಮಾಡಿ. ಸರಿ, ಓಕೆ, ಇಂಥದ್ದೇ ಒಂದು ಮಾಸ್ ಆಗಿರುವ ಮತ್ತೊಂದು ಮೂವಿಯಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.